ಸಮಸ್ತ ಕನ್ನಡ ನಾಡಿನ ಕನ್ನಡಿಗರಿಗೆ ನಮಸ್ತೆ. ಈಗ ಎಲ್ರಿಗೂ ಡೌಟ್ ಇದೆ, ಎಲ್ರು ಕೇಳ್ತಾ ಇದ್ರಿ ಸರ್ ಯಾವ್ಯಾವ ಕಾಲೇಜ್ ಎಲ್ಲೆಲ್ಲಿದೆ, ಏನೇನ್ ಅಡ್ಮಿಷನ್ ಫೀಸು ಎಷ್ಟು, ಅಡ್ರೆಸ್ ಏನು, ಫೋನ್ ನಂಬರ್ ಏನು, ಕಾಂಟ್ಯಾಕ್ಟ್ ಹೇಗ್ ಮಾಡ್ಬೇಕು, ಅದನ್ನೆಲ್ಲದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಸರ್ ಅದಷ್ಟೇ ಅಲ್ಲ, ಬರೀ ಅದನ್ನಲ್ಲ, ನಾನು ಇವತ್ತಿನ ವಿಡಿಯೋದಲ್ಲಿ ಏನ್ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಏನು, ನಾನು ಹೇಳ್ತಾ ಇದ್ದೇನೆ ಅಡ್ವಾನ್ಸ್ ಆಗಿ ನಾನು ಏನೇನು ಇವತ್ತು ಹೇಳಕ್ ಹೋಗ್ತಾ ಇದ್ದೇನೆ ಅಂತ. ನೀವು ಒಂದು 2 ಮಿನಿಟ್ಸ್ ನೋಡಿ ಫಸ್ಟ್, ನಿಮಗೆ ಈ ಕಂಟೆಂಟ್ ಏನು ಅವಶ್ಯಕತೆ ಎಷ್ಟು ಮಟ್ಟಿಗಿದೆ ಅಂತ. ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಏನ್ ಸರ್, ಕಾಲೇಜಿಗೆ ನಾವೇನಾದ್ರೂ ಜಾಯ್ನ್ ಆಗ್ಬೇಕು ಅಂತಂದ್ರೆ ಅದಾದ್ಮೇಲೆ ನಿಮ್ಗೆ ಅಡ್ಮಿಷನ್ ಫೀಸ್ ಏನಿದೆ ಸರ್, ಅಡ್ಮಿಷನ್ ಫೀಸ್ ಏನು, ಇಂಪಾರ್ಟೆಂಟ್ ಡೇಟ್ಸ್ ಏನು, ಯಾವಾಗ ನಾವು ಅಡ್ಮಿಷನ್ ಆಗ್ಬೇಕು, ಎಲಿಜಿಬಿಲಿಟಿ ಏನು, ಏನೇನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬೇಕು, ಹೇಗೆ ಅಪ್ಲೈ ಮಾಡಬೇಕು, ಸೊ ಈ ವಿಷಯಗಳನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಒಂದೊಂದೇ ಸ್ಲೈಡ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಆಮೇಲೆ ಪ್ಲೇಸ್ಮೆಂಟ್ ಸರ್, ಏನಾದ್ರು LLB ಮಾಡಿದ್ರೆ ಯೂಸ್ ಇದೆಯಾ, ಎಲ್ಲಾದ್ರೂ ಪ್ಲೇಸ್ಮೆಂಟ್ ಆಗುತ್ತಾ, ಏನಾದ್ರು ಯೂಸ್ ಇದೆಯಾ, ಮಾಡ್ಬೇಕಾ, ಸೊ ಅದಾದ್ಮೇಲೆ ಫೀಸ್ ಸ್ಟ್ರಕ್ಚರ್ ಎಷ್ಟಿದೆ ಸರ್, ಎಲ್ರಿಗೂ ಇರುವಂತ ಡೌಟ್ ಅಲ್ಲ, ಯಾವ ಕಾಲೇಜ್ ಎಷ್ಟು ಫೀಸ್ ಸ್ಟ್ರಕ್ಚರ್ ಇದೆ, ಅಡ್ಮಿಷನ್ ಪ್ರೋಸೆಸ್ ಏನು, ಫೀಸ್ ನ ಯಾವ ರೀತಿ ಕಟ್ಟಬೇಕು, ಅದೇನು ವರ್ತ್ ಇದೆಯಾ, ಯಾವ ಲೊಕೇಶನ್ ಅಲ್ಲಿ ಕಾಲೇಜ್ಗಳಿದೆ. ಈ ಸ್ಲೈಡ್ ಅಂತೂ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೇನೆ, ನನ್ನ ಈ ಡಿಸ್ಕ್ರಿಪ್ಷನ್ ಲಿಸ್ಟ್ ಅಲ್ಲಿ ಇದೆ ಒಂದು ಲಿಂಕ್, ನೀವು ಓಪನ್ ಮಾಡಿ ಈ ವಿಡಿಯೋ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. 10-11 ಪಾಯಿಂಟ್ಗಳನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಏನೇನು ಎಜುಕೇಶನಲ್ ಕ್ವಾಲಿಫಿಕೇಶನ್ ಇರಬೇಕು, ಏಜ್ ಲಿಮಿಟ್ ಎಷ್ಟು ಇರಬೇಕು, ಎಷ್ಟು ವರ್ಷದ ಕೋರ್ಸ್ ಅದು, ಆಮೇಲೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳು ಬೇಕಾ, ಫೀಸ್ ಎಷ್ಟು, ಕಾಲೇಜಲ್ಲಿ ಇದೆ, ಡಾಕ್ಯುಮೆಂಟ್ಸ್ ಏನು, ಡಿಪ್ಲೊಮಾ ಮಾಡಿದವ್ರು ಮಾಡ್ಬೋದಾ, ITI ಮಾಡಿದವ್ರು ಮಾಡ್ಬೋದಾ, ಅಥವಾ ಎಷ್ಟು ವರ್ಷದ ಇದು ಕೋರ್ಸು, ಸಿಲೆಬಸ್ ಏನು, ಕರೆಸ್ಪಾಂಡಿಂಗ್ ಏನಾದ್ರು ಇದೆಯಾ ಇಲ್ವಾ, ಈ ವಿಷಯನ ನಾನು ಕಂಪ್ಲೀಟ್ ಆಗಿ ಹೇಳಿದ್ದೇನೆ. ಸೊ ಈ ವಿಷಯನ ಹೇಳ್ಬೇಕಾದ್ರೆ ನೀವು ಯಾವ್ಯಾವ ಫ್ಯಾಕ್ಟರ್ಸ್ ಗಳನ್ನ ಕನ್ಸಿಡರ್ ಮಾಡಬೇಕು, ದ ಬೆಸ್ಟ್ ಕಾಲೇಜನ್ನ ಹೇಗೆ ಹುಡುಕ್ತೀರಾ, ಕರ್ನಾಟಕದಲ್ಲಿ ದ ಬೆಸ್ಟ್ ಕಾಲೇಜ್ ಯಾವುದು, ಇದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಅದಾದ್ಮೇಲೆ ನಿಮ್ಗೆ ಸರಿ ನಾನು ಮಾಡದೇನೋ ಮಾಡ್ತಾ ಇದ್ದೇನೆ, ಇರುವಂತದ್ರಲ್ಲೇ ಟಾಪ್ ಇನ್ಸ್ಟಿಟ್ಯೂಟ್ ಗಳು ಯಾವುದು, ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಅಂತಂದ್ರೆ ಏನು, ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಅಂಡರ್ ಎಷ್ಟು ಕಾಲೇಜಸ್ ಗಳಿದೆ, ಇದು ಬಿಟ್ಟು ಬೇರೆ ಬೇರೆ ಯೂನಿವರ್ಸಿಟಿಗಳು ಎಷ್ಟಿದೆ, ನಾನು ಎಲ್ಲೆಲ್ಲಿ ಓದ್ಬಹುದು, ಯಾವ್ದೇ ಡಿಸ್ಟಿಕ್ ಆಗಿ ಸರ್, ನೀವು ನಾರ್ತ್ ಕರ್ನಾಟಕ ಆಗಿ, ಸೌತ್ ಕರ್ನಾಟಕ ಆಗಿ, ಎಲ್ಲೇ ಡಿಸ್ಟಿಕ್ ನವರಾಗಿರ್ಲಿ, ಸೊ ಎಲ್ರಿಗೂ ಬೇಕಾಗಿರೋ ಇನ್ಫಾರ್ಮೇಶನ್ ನಮ್ಮ ಕರ್ನಾಟಕದಲ್ಲಿ ಕನ್ನಡ ನಾಡಿನವ್ರಿಗೆ ಅವ್ರಿಗೆ ಕೊಡ್ತಾ ಇರುವಂತ ಇನ್ಫಾರ್ಮೇಶನ್. ಸರಿ ಸರ್, LLB ನಾವು ಮುಗಿಸ್ಬಿಡೆ, ಎಲ್ಲ ಆಯ್ತು ಸರ್, ಈಗ LLB ಆದ್ಮೇಲೆ ನನ್ನ ಕತೆ ಏನು, ಅದು ಮಾಡೋದ್ಕಿಂತ ಮುಂಚೆ ಡಿಸೈಡ್ ಮಾಡ್ಕೊಳ್ಬೇಕಲ್ವಾ, ನಿಮ್ಮ ಡೆಸ್ಟಿನೇಷನ್, ನಿಮ್ಮ ಗುರಿ ಮಾಡೋದ್ಕಿಂತ ಮುಂಚೆ ನೀವು ಡಿಸೈಡ್ ಮಾಡ್ಕೊಳ್ಬೇಕು. ನೀವು LLB ಆದ್ಮೇಲೆ ಏನ್ ಆಗ್ತೀರಾ, ಏನ್ ಮಾಡ್ತೀರಾ, ಏನ್ ಕಾರ್ಪೊರೇಟ್ ಲಾಯರ್ ಅಥವಾ ಪಬ್ಲಿಕ್ ಪ್ರಾಸಿಕ್ಯೂಟರ್, ಜಡ್ಜ್ ಆಗ್ತಿರೋ, ಕ್ರಿಮಿನಲ್ ಲಾಯರ್ ಆಗ್ತಿರೋ, ಅಥವಾ ಬೇರೆ ಯಾವ್ದಾದ್ರು ಗೌರ್ಮೆಂಟ್ ಎಕ್ಸಾಮ್ಸ್ ಗಳಿಗೆ ಓದ್ತಿರೋ, ಎಲ್ಲಾ ವಿಷಯಗಳನ್ನ ಒಂದೇ ಒಂದು ಪೇಜಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇದೇ ವಿಡಿಯೋದಲ್ಲಿ. ಹೇಗಂತಂದ್ರೆ ನೀವು 5 year LLB ಮಾಡಿ, ಇಲ್ಲ 3 year LLB ಮಾಡಿ, ಸೊ ನೀವು ಏನೇನ್ ಆಗ್ಬಹುದು, ಜುಡಿಷಿಯಲ್ ಆಫೀಸರ್, ಅಡ್ವೊಕೇಟ್, ಮ್ಯಾಜಿಸ್ಟ್ರೇಟ್ ಆಗ್ಬಹುದು, ಕಾರ್ಪೊರೇಟ್ ಲಾಯರ್, ಕ್ರಿಮಿನಲ್ ಲಾಯರ್, ಎಲ್ಲದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೇನೆ. ಫಸ್ಟ್ ಈ ವಿಡಿಯೋನ ನೋಡ್ಕೊಳ್ಳಿ ಎಲ್ಲದನ್ನು ಕೂಡ. ಏನಕ್ಕೆ ಹೇಳ್ತಾ ಇದೀನಿ ಅಂತಂದ್ರೆ ನಿಮ್ಗೆ ಫಸ್ಟ್ ನಾನು ಏನಕ್ಕೆ ಇದು ಓದ್ತಾ ಇದೀನಿ, ಏನಕ್ಕೆ ನನಗೆ ಬೇಕು, ಕಾಲೇಜಲ್ಲಿದೆ, ಫೀಸ್ ಎಷ್ಟು, ಏನು, ಯಾವ ಕಾಲೇಜ್, ಯಾವ ಲೊಕೇಶನ್, ನಾನು ಸೇರ್ತಾ ಇರೋಂಥ ಕಾಲೇಜ್ ಕರೆಕ್ಟ್ ಇದೆಯಾ ಇಲ್ಲ, ಪ್ರೊಸೀಜರ್ ಏನು, ಡಾಕ್ಯುಮೆಂಟ್ಸ್ ಏನ್ ಬೇಕು, ನಾನ್ ಎಲಿಜಿಬಲ್ ಇದೀನಾ ಇಲ್ವಾ, ಯಾವ ಡೇಟಿಗೆ ಅನೌನ್ಸ್ಮೆಂಟ್ ಕೊಡ್ತಾರೆ, ಯಾವಾಗ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ, ಎಲ್ಲಾ ವಿಷಯಗಳಿಗೆ ಎಲ್ರಿಗಿರುವಂತ ಡೌಟ್. ನಮ್ಮ ಕಾನೂನು ಅಕಾಡೆಮಿಗೆ ಈ ಡೌಟ್ಸ್ ಗಳು ಸುಮಾರು ಬಂತು. ಸೊ ಅದಕ್ಕೆ ನಮ್ಮ ಕಾನೂನು ಅಕಾಡೆಮಿ ಡಿಸೈಡ್ ಮಾಡ್ತು ಈ ವಿಡಿಯೋನ ನಿಮ್ಗೊಂದ್ಸಲ ಪಬ್ಲಿಷ್ ಮಾಡ್ಬಿಟ್ಟು ಎಲ್ಲಾ ವಿಷಯಗಳನ್ನು ಕೂಡ ನಾವು ಅರ್ಥ ಮಾಡಿಸೋಣ ಅಂತ. ಸರ್ ಹಾಗಾದ್ರೆ ನಮ್ಮ ಕಾನೂನು ಅಕಾಡೆಮಿ ಯಾರು? ನಮ್ಮ ಕಾನೂನು ಅಕಾಡೆಮಿ ಇಸ್ ಕೋಚಿಂಗ್ ಸೆಂಟರ್, ನಿಮ್ಮ LLB ಕೊಡ್ತಾ ಇರುವಂತ ಒಂದು ಎಜುಕೇಶನ್ ಗೆ ಕೊಡ್ತಾ ಇರುವಂತ ಒಂದು ಕೋಚಿಂಗ್ ಸೆಂಟರ್. ಸೊ ಈ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಏನಿದೆ ಅಲ್ವಾ, ಈಗ ಒಂದು ಇನ್ಫಾರ್ಮೇಶನ್ ನಾನು ಕೊಡಕ್ ಹೋಗ್ತಾ ಇದ್ದೀನಿ, ಇಡೀ ಕಾಲೇಜಸ್ ನ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಕೊಡಕ್ ಹೋಗ್ತಾ ಇದ್ದೀನಿ, ಸರಿನಾ? ಈಗ ಸರಿ, ಲೀಗಲ್ ಎಜುಕೇಶನ್ ಒಂದು ಒಳ್ಳೆ ಬೆಟರ್ ಫ್ಯೂಚರಿಗೋಸ್ಕರ ನಮ್ಮ ಕಾನೂನು ಅಕಾಡೆಮಿ ಆಲ್ವೇಸ್ ನಿಮ್ ಜೊತೆ ಇದೆ. ಏನೇ ಡೌಟ್ಸ್ ಗಳೇನೇ ಬಂದ್ರು ಕೂಡ ನಿಮಗೆ ಕಾಲ್ ಮಾಡ್ಲಿಕ್ಕೆ ಅಂತ ನಾನು ಕೆಳಗಡೆ ಒಂದು ನಂಬರ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಎಲ್ಲಿಂದ? ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ. ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾ ಇರೋದೇನಂತಂದ್ರೆ ಕ್ಲಿಯರ್ ಆಗಿ ಏನೇನು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಸ್ ಗಳನ್ನ ಫಾಲೋ ಮಾಡಬೇಕು ಅಡ್ಮಿಷನ್ ಆಗ್ಬೇಕಾದ್ರೆ. ಎಲ್ರಿಗಿರೋ ಡೌಟ್, ಎಲ್ರಿಗೂ ಇದೆ, ವಕೀಲರಾಗ್ಬೇಕು, ಲಾಯರ್ ಆಗ್ಬೇಕು, ಬಟ್ ಹೇಗಾಗ್ಬೇಕು, ಎಲ್ಲ ಅಡ್ಮಿಷನ್ ಆಗ್ಬೇಕು, ಯಾವ ಕಾಲೇಜ್ ಚೆನ್ನಾಗಿದೆ, ನಮ್ ಡಿಸ್ಟಿಕ್ ಅಲ್ಲಿ ಯಾವ ಕಾಲೇಜ್ ಇದೆ, ಅದನ್ನು ಕೂಡ ನಾನು ಹೇಳ್ತೇನೆ. ನಿಮ್ಮ ಪ್ರತಿ ಡಿಸ್ಟಿಕ್ ಬಗ್ಗೆನೂ ಹೇಳ್ತೇನೆ, ಆಯ್ತಾ? ನಿಮ್ ಡಿಸ್ಟಿಕ್ ಅಲ್ಲಿ ಯಾವ ಕಾಲೇಜ್ ಇದೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ, ಬೆಸ್ಟ್ ಕಾಲೇಜ್ ಅಂತ ಡಿಸೈಡ್ ಮಾಡೋದು ಹೇಗೆ, ನಾನು ಒಳ್ಳೆ ವಕೀಲ್ನ, ಎಲ್ಲಾ ವಿಷಯಗಳನ್ನು ಮಾತಾಡೋಣ. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಸ್ ಗಳನ್ನ ಮಾತಾಡೋಣ, ಅಡ್ಮಿಷನ್ ಹೇಗೆ ಆಗ್ತೀರಾ ಅಂತ. ಇದು ಒಂದ್ ಕಡೆ ವಿಷಯ ಆದ್ರೆ, ಸೊ ನಮ್ಮ ಕಾನೂನು ಅಕಾಡೆಮಿ ಆಬ್ವಿಯಸ್ಲಿ ನಿಮ್ಮನ್ನ ಹೇಳಿಕ್ ಹೋಗ್ತಾ ಇದೆ ಏನೇನಿದೆ, ಏನೇನ್ ವಿಷಯಗಳಿದೆ ಅಂತ. ನಮ್ಮ ಕಾನೂನು ಅಕಾಡೆಮಿ ಅನ್ನುವಂಥದ್ದು ಏನಿದೆಯಲ್ಲ, ಇಸ್ ಎ ಬೆಸ್ಟ್ ಕರ್ನಾಟಕ ನಂಬರ್ 1 ಕೋಚಿಂಗ್ ಸೆಂಟರ್ ಫಾರ್ ಲಾ ಕೋಚಿಂಗ್, ಎನಿಥಿಂಗ್. ಇಟ್ಸ್ ಮೇ ಬಿ AB, ಜುಡಿಷಿಯರಿ ಅಂಡ್ ನಿಮ್ಮ ಸ್ಟೂಡೆಂಟ್ಸ್ ಗಳಿಗೆ ಏನ್ ಸಬ್ಜೆಕ್ಟ್ಸ್ ಗಳೆಲ್ಲ ಬರುತ್ತೆ ಎಲ್ಲದಕ್ಕೂ ಇರುವಂತದ್ದು. ಸರಿ, ಈಗ ಬೇಕಾಗಿರೋದು ಏನ್ ಗೊತ್ತಾ ನಿಮ್ಗೆಲ್ಲ, ಏನ್ ಇಂಪಾರ್ಟೆಂಟ್ ಡೇಟ್ಸ್ ಗಳು? ಸರ್ ಇಂಪಾರ್ಟೆಂಟ್ ಡೇಟ್ಸ್ ಗಳು ಏನು ಅಂತಂದ್ರೆ ನಾನು ಕ್ಲಿಯರ್ ಆಗಿ ಹೇಳ್ಬಿಡ್ತೇನೆ. ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಕಡೆಯಿಂದ ಯಾವಾಗ್ಲೂ ಕೂಡ ಅಕಾಡೆಮಿಕ್ ಇಯರ್, ಸ್ಕೂಲು ಕಾಲೇಜ್ಗಳು ಸ್ಟಾರ್ಟ್ ಆಗುತ್ತಲ್ವಾ, ಯಾವುದು ಏಪ್ರಿಲ್ ಇಂದ ಸ್ಟಾರ್ಟ್ ಆಗುತ್ತೆ, ಏಪ್ರಿಲ್ ಇಂದ ಜೂನ್ ಜುಲೈ ತನಕ ಇಂಪಾರ್ಟೆಂಟ್ ಡೇಟ್ಸ್ ಗಳು ಅನೌನ್ಸ್ಮೆಂಟ್ ಗಳನ್ನ ಕೊಡ್ತಾರೆ. ನಮ್ಮ ಕಾನೂನು ಅಕಾಡೆಮಿ ಕಡೆ ನಾವೇ ಪಬ್ಲಿಷ್ ಮಾಡ್ತಾ ಇರ್ತೀವಿ. ಸೊ ಯಾವಾಗ ಯೂನಿವರ್ಸಿಟಿ, ಯಾವ್ಯಾವ ಯೂನಿವರ್ಸಿಟಿ ಅಡ್ಮಿಷನ್ಸ್ ಗಳನ್ನ ಓಪನ್ ಮಾಡಿದೆ ಏನಿಲ್ಲ ಅಂತ ನಾವೇ ಮಾಡ್ತಾ ಇರ್ತೀವಿ. ಅವೇ ಇಂಪಾರ್ಟೆಂಟ್ ಡೇಟ್ಸ್ ಗಳು. ಸರ್ ಎಲಿಜಿಬಿಲಿಟಿ ಏನಿದೆ? ಎಲಿಜಿಬಿಲಿಟಿ ಸರ್ 2 ತರ LLB ಬರುತ್ತೆ, ಒಂದು 5 year LLB ಬರುತ್ತೆ, ಒಂದು 3 year LLB ಬರುತ್ತೆ. ಅಕಸ್ಮಾತ್ ನೀವು 5 year LLB ಮಾಡ್ತೀರಾ ಅಂತಂದ್ರೆ PUC ಬೇಸ್ ಮೇಲೆ ಮಾಡ್ತಾರೆ. 3 year LLB ಮಾಡ್ತೀರಾ ಅಂತಂದ್ರೆ ಡಿಗ್ರಿ ಬೇಸ್ ಮೇಲೆ ಮಾಡ್ತಾರೆ. ಡಿಗ್ರಿ ಎನಿ ಡಿಗ್ರಿ ಸರ್, ನೀವು BA, BCom, BBA, BBA
ಅದಾದ್ಮೇಲೆ ನೀವು ಇದನ್ನ ಮಾಡಿರಿ, BE ಮಾಡಿರಿ, MBBS ಏನಾದ್ರೂ ಮಾಡ್ಕೊಂಡು ಬನ್ನಿ ಸರ್. ನೀವು ಒಂದು BS ಏನ್ ಡಿಗ್ರಿ ಮಾಡಿರಿ 3 ಇಯರ್ಸ್ LLB ಗೆ ನೀವು ಎಲಿಜಿಬಲ್ ಆಗ್ತೀರಾ. ಇದನ್ನ ತುಂಬಾ ಕ್ಲಿಯರ್ ಆಗಿ ಹೇಳಿರುವಂತ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ಅದನ್ನು ಕೂಡ ದಯವಿಟ್ಟು ಒಂದ್ಸಲ ನೋಡ್ಕೊಳ್ಳಿ. ಆಮೇಲೆ 5 ಇಯರ್ LLB ಮಾಡ್ತೀರಾ PUC ಮೇಲೆ. ನೀವು PUC 12th ಅಂತ ನಾವೇನ್ ಕರಿತೀವಲ್ವಾ, 12th ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ರೆ ನೀವು ಮಾಡ್ಕೊಳ್ಬಹುದು. PUC ಆರ್ ಡಿಪ್ಲೊಮೊ ಆರ್ ITI ಸಮ್ವೇರ್, ಆಯ್ತಾ. ಅದು ಸ್ವಲ್ಪ ಕಂಡೀಷನ್ಸ್ ಗಳಿದೆ, ಎಲ್ಲ ITIಗಳಲ್ಲ ಈಗಿನ ಗೈಡ್ಲೈನ್ಸ್ ಪ್ರಕಾರ. ಬಟ್ ಡಿಪ್ಲೊಮೊ ಎಲಿಜಿಬಲ್ ಇದೆ, ಆಮೇಲೆ PUC ಎಲಿಜಿಬಲ್ ಇದೆ. ಡಿಪ್ಲೊಮೊದಲ್ಲೂ ಕೂಡ ಯಾವ ಡಿಪ್ಲೊಮೊ ಅನ್ನೋದು ಮತ್ತೆ ಬರುತ್ತೆ, ಅದು 3 ಇಯರ್ಸ್ ಡಿಪ್ಲೊಮೊನ ಯಾವ್ದೆಲ್ಲ ಅಂತ ಬರುತ್ತೆ. ಸೊ ಆ ಕಂಡೀಷನ್ಸ್ ಗಳ ಮೇಲೆ ಎಲಿಜಿಬಿಲಿಟಿನ ಕೊಡ್ತಾರೆ. ಅಡ್ಮಿಷನ್ ಫೀಸ್ ಎಷ್ಟಿದೆ ಸರ್, ನಾನು ಕಾಲೇಜ್ಗಳನ್ನು ತೋರಿಸ್ತಾನೆ ಹೇಳ್ತೇನೆ ಅಡ್ಮಿಷನ್ ಫೀಸ್ಗಳು ಎಷ್ಟಿದೆ ಅಂತ. ಸೊ ಒಂದು ಬೇಸಿಕ್ ಐಡಿಯಾ ನಿಮಗೆ ಹೇಳ್ಬೇಕು ಅಂತಂದ್ರೆ ಅರೌಂಡ್ ಸರ್ ಒಂದು 35,000 ಇಂದ ಹಿಡಿದು ಅರೌಂಡ್ 3.5 to 4 lakh ತನಕ ಇದೆ. ಅರ್ಥ ಆಗ್ತಿದೆಯಾ ನಿಮ್ಗೆ? ಕಾಲೇಜ್ನ ರೆಪ್ಯುಟೇಷನ್, ಕಾಲೇಜ್ನ ರ್ಯಾಂಕಿಂಗ್, ಕಾಲೇಜ್ನ ಕ್ವಾಲಿಟಿ ಆಫ್ ಎಜುಕೇಶನ್, ಕಾಲೇಜ್ನ ಲೊಕೇಶನ್, ಲಿವಿಂಗ್ ಕಾಸ್ಟ್ ಎಲ್ಲದೂ ಕೂಡ ಡಿಪೆಂಡ್ ಆಗುತ್ತೆ. ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ಕರ್ನಾಟಕದಲ್ಲಿ ನೀವು ಬ್ಯಾಂಗ್ಳೂರ್ಲಿ ಏನಾದ್ರು ಹೇಳ್ತೀರಾ ಅಂತಂದ್ರೆ ಮಿನಿಮಮ್ 70-80 ಸಾವಿರದ ಮೇಲ್ಗಡೆನೆ ಕಾಲೇಜ್ಗಳಿರುವಂತದ್ದು, ಮಿನಿಮಮ್ ಅಪ್ ಟು 3.5 lakh ತನಕ ಇದೆ. ಅದೇ ಒಂದ್ ಸ್ವಲ್ಪ ನಾರ್ತ್ ಕರ್ನಾಟಕ ಹೋದ್ರೆ ಅಲ್ಲಿ 35-40 ಸಾವಿರ ತನಕ ಕಾಲೇಜಸ್ಗಳಿದೆ. ಯಾಕಂತಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಎಜುಕೇಶನಲಿ ವೀಕ್ ಇರೋದ್ರಿಂದ ಅಲ್ಲಿ ಎಜುಕೇಶನಲ್ ಅಪ್ಗ್ರೇಡ್ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಫೀಸ್ ಎಲ್ಲ ಕಡಿಮೆ ಇದೆ. ಆಮೇಲೆ ನೀವು ಈ ಕಡೆ ಮಂಗಳೂರು ಈ ಕಡೆ ಹೋಗ್ತೀರಾ, ಇಲ್ಲ ಸೌತ್ ಅಲ್ಲಿ ಮೈಸೂರೆಲ್ಲ ಹೋಗ್ತೀರಾ, ಇಟ್ಸ್ ಡಿಪೆಂಡ್ಸ್ ಆಗುತ್ತೆ, ವೇರಿಯೇಷನ್ಸ್ ಗಳಿದೆ. 35,000-40 ಸಾವಿರದಿಂದ ಸ್ಟಾರ್ಟ್ ಆಗಿ ಅರೌಂಡ್ 3.5 to 4 lakh ತನಕ ಫೀಸ್ ಇದೆ. ಸರ್ ಈ ಕಾಲೇಜಸ್ಗಳು ಸ್ವಲ್ಪ ತೋರಿಸ್ತೀರಾ ನಮ್ಗೆ ಎಲ್ಲೆಲ್ಲಿದೆ? ಖಂಡಿತವಾಗ್ಲೂ ಪ್ರತಿ ಕಾಲೇಜ್ ಪ್ರತಿ ಡಿಸ್ಟಿಕ್ ನವರಿಗೆ ನಾನು ತೋರಿಸ್ತೇನೆ, ಯಾವ ಕಾಲೇಜ್ ಎಲ್ಲಿದೆ ಏನು ಅಂತ ನಾನು ತೋರಿಸ್ತೇನೆ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಏನ್ಗಳು ಬೇಕು ಸರ್? ಸಿಂಪಲ್ ಸರ್, ಅಡ್ಮಿಷನ್ ಆಗ್ಬೇಕಾದ್ರೆ ಏನೇನ್ ಬೇಕಾಗುತ್ತೆ, ಒಂದು TC, ಒಂದಿಷ್ಟು ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಫೋಟೋ, ಅವ್ರು ಕೇಳುವಂತ ಒಂದಿಷ್ಟು ಫೀಸ್, ಎಲಿಜಿಬಿಲಿಟಿ ಸರ್ಟಿಫಿಕೇಟ್, ಮುಗಿದ್ ಸರ್. ಇಷ್ಟೇ ಬೇಕಾಗಿದೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ಅದಕ್ಕೇನು ದೊಡ್ಡ ಸಾಹಸದ ವಿಷಯ ಏನಲ್ಲ ಅದು. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅಂದ್ರೆ ಹೋಗ್ಬೇಕು ಅಡ್ಮಿನಿಸ್ಟ್ರೇಷನ್ ಆಫೀಸಲ್ಲಿ, ಸರ್ ಏನೇನ್ ಬೇಕು ಮುಗೀತು, ಒಂದ್ ಟೈಮ್ ಹೇಳ್ತಾರೆ, ಅದನ್ನ ತಗೊಂಡ್ರೆ ಆಯ್ತು. ಸರ್ ಅಪ್ಲೈ ಮಾಡೋದು ಹೇಗೆ? ಅಪ್ಲೈ ಮಾಡೋದು ಹೇಗೂ ಇಲ್ಲ ಸರ್, ಕಾಲೇಜಿಗೆ ಸೀದಾ ಹೋಗ್ಬೇಕು. ಸರ್ ಇಂತಿಂತದ್ದು ನಾನು ಅಡ್ಮಿಷನ್ ಆಗ್ತಾ ಇದ್ದೀನಿ, ಈ ಇಯರಿಗೆ ಇಷ್ಟ ಆಗಿದೆ, ಚೆಕ್ ಮಾಡಿಸ್ಬಿಟ್ಟು ಅಪ್ಲೈ ಮಾಡಿ ತಗೊಳ್ಬೇಕಷ್ಟೇ. ಸೊ ಇದಿಷ್ಟು ನಿಮ್ಮ ಇಂಪಾರ್ಟೆಂಟ್ ಡೇಟ್ಸ್ ಹೇಳ್ಬಿಟ್ಟು ಅಡ್ಮಿಷನ್ ಫೀಸ್ ಅಂತ ಹೇಳ್ತಾ ಇರುವಂತ ವಿಷಯ. ಈಗ ಸರ್ LLB ಮಾಡಿದ್ಮೇಲೆ ಪ್ಲೇಸ್ಮೆಂಟ್ ಏನು, ಸ್ಯಾಲ್ರಿ ಏನು, ಇನ್ಕಮ್ ಏನು, ಆಯ್ತಾ. ಸೊ ಇದೇ ಫೀಸ್ ಸ್ಟ್ರಕ್ಚರ್ ನಾನು ಹೇಳಿದೆ. ಅರೌಂಡ್ 35,000 ಇಂದ ಸ್ಟಾರ್ಟ್ ಆಗಿ 3-3.5 ಲಕ್ಷ ತನಕ ಇದೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಲೇಜಸ್ಗಳಿದೆ, ಅವರವರ ರ್ಯಾಂಕಿಂಗ್ ಅವ್ರವ್ರ ಮೇಲೆ ಬರುತ್ತೆ ಅಂತ ಹೇಳಿದೆ. ಇದೇ ಫೀಸ್ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಅಡ್ಮಿಷನ್ ಪ್ರೋಸೆಸ್ ತುಂಬಾ ಸಿಂಪಲ್ ಇದೆ. ಅಡ್ಮಿಷನ್ ಪ್ರೋಸೆಸ್ ಇದರಲ್ಲಿ 2 ತರ ಅಡ್ಮಿಷನ್ ಪ್ರೋಸೆಸ್ ಬರುತ್ತೆ. ಅದನ್ನ ನಾನು ಲಾಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ ಒಂದು ವಿಡಿಯೋ, ಅದೊಂದು 10 ನಿಮಿಷದ ವಿಡಿಯೋ ಇದೆ, 8-10 ನಿಮಿಷದ್ದು. ದಯವಿಟ್ಟು LLB ಮಾಡೋದಕ್ಕಿಂತ ಮುಂಚೆ ಅಥವಾ ಯಾರಾದ್ರೂ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಮಾತಾಡಿದಾರೆ ಅಂತಂದ್ರೆ ಅವರಿಗೆ ಈ 2 ವಿಡಿಯೋಗಳನ್ನು ಸೆಂಡ್ ಮಾಡಿ ಫಸ್ಟ್ ಒಂದು ಇನ್ಫಾರ್ಮೇಶನ್ ಅರ್ಥ ಮಾಡ್ಕೊಳ್ಳಿ. ಯಾವ ಕಾಲೇಜ್ ಏನು, ಎಲ್ಲಿ ಹೇಗಿದೆ ಅಂತೆಲ್ಲ ಅರ್ಥ ಮಾಡ್ಕೊಂಡು ಅವ್ರು ಆಮೇಲೆ ಅಡ್ಮಿಷನ್ ಶುರು ಮಾಡ್ಕೊಳ್ಳಿ. ಹೇಗೆ ಎನ್ಕ್ವೈರಿ ಮಾಡೋದಂತಾನು ಕೂಡ ನಾನು ಹೇಳ್ತೇನೆ. ಸರ್ ಬೇಸಿಕ್ ಆಗಿ ಅಡ್ಮಿಷನ್ ಪ್ರೋಸೆಸ್ ನ ನೀವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು ಗೊತ್ತಾ? ನೀವು ಫಸ್ಟ್ ಯಾವ ಡಿಸ್ಟಿಕ್ ನವರು, ನಿಮ್ಮ ಡಿಸ್ಟಿಕ್ ನ ಸುತ್ತಮುತ್ತ ಯಾವ್ಯಾವ ಕಾಲೇಜಸ್ಗಳಿದೆ ಅರ್ಥ ಮಾಡ್ಕೊಳ್ಬೇಕು. ಆ ಸುತ್ತಮುತ್ತ ಇರುವಂತ ಕಾಲೇಜಸ್ಗಳಲ್ಲಿ ನಿಮ್ಮ ಫೀ ಸ್ಟ್ರಕ್ಚರ್ ಎಲ್ಲಿ ಬಜೆಟ್ ಫಿಟ್ ಆಗುತ್ತೆ, ಸರಿನಾ? ಅವರಿಗೆ ಸರ್ ಅವ್ರಿಗೆ ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ಅವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ಕೊಡ್ತೇನಲ್ಲ. ಸೊ ಅವರ ಎಲ್ಲಾ ಕಾಲೇಜಸ್ಗಳ ಕಾಂಟ್ಯಾಕ್ಟ್ ನಂಬರ್ಗಳು ನಾನು ಕೊಡ್ತೇನೆ ನಿಮಗೆ. ಸೊ ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿ. ಆಮೇಲೆ ಕಾಲೇಜಿಗೆ ಹೋಗ್ಬೇಕು, ಅಲ್ಲಿ ಎಜುಕೇಶನ್ ಸಿಸ್ಟಮ್ ಹೇಗಿದೆ ಅಂತ ಸ್ಟೂಡೆಂಟ್ ಜೊತೆ ಇಂಟ್ರಾಕ್ಟ್ ಮಾಡಬೇಕು. ಆ ಕಾಲೇಜ್ನಲ್ಲಿ ಒಳಗೆ ಹೋಗ್ಬೇಕು, ಗೇಟ್ ಒಳಗೆ ಹೋಗ್ಬೇಕು, ಆ ಸ್ಟೂಡೆಂಟ್ ಗಳ ಜೊತೆ ಸ್ವಲ್ಪ ಮಾತಾಡಬೇಕು, ಪ್ರೊಫೆಸರ್ಸ್ ಗಳ ಜೊತೆ ಸ್ವಲ್ಪ ಮಾತಾಡಬೇಕು, ಅಡ್ಮಿನ್ ಆಫೀಸ್ ನ ನೋಡ್ಬೇಕು, ಎನ್ವೈರನ್ಮೆಂಟ್ ನ ನೋಡ್ಬೇಕು. ಪೇರೆಂಟ್ಸ್ ಆದವ್ರು ನೀವು ಕೂಡ ಪೇರೆಂಟ್ಸ್ ಆಗಿ ಹೋಗ್ಬಿಟ್ಟು ನೋಡ್ಬೇಕು ಹೇಗಿರುತ್ತೆ ನಮ್ಮ ಮಕ್ಳು ಓದಿದ್ರೆ ಅಂತ. ಅಥವಾ ಇಂಡಿವಿಜುವಲ್ ಆಗಿ ಯಾರಾದ್ರೂ ಹೋಗ್ತಾ ಇದ್ದೀರಾ ಓನ್ ವರ್ಕ್ ಮಾಡ್ಕೊಂಡು, ಅಥವಾ ಏನಾದ್ರು ಸ್ವಂತಕ್ಕೆ ಹೋಗಿ ಅಡ್ಮಿಷನ್ ಆಗ್ತಾ ಇದ್ದೀರಾ, ಸೊ ನೀವು ಕೂಡ ಈ ರೀತಿ ನೋಡ್ಬೇಕು. ಇದೆಲ್ಲ ಆದ್ಮೇಲೆ ಬರುವಂತದ್ದು ನಿಮಗೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಏನು ಎತ್ತ ಎಲ್ಲ ಅಂತ ಬರುತ್ತೆ. ಸೊ ಡಾಕ್ಯುಮೆಂಟ್ಸ್ ಗಳು ತುಂಬಾ ಸಿಂಪಲ್ ಹೇಳಿದೆ. ನಿಮ್ಮ 12th ಸ್ಟ್ಯಾಂಡರ್ಡ್ ಗಿಂತ ಮುಂಚೆ ಓದಿದಂತ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು, ಆಯ್ತಾ. ಅದರಲ್ಲಿ ಒಂದು ಇನ್ಕಮ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡು, ಆಮೇಲೆ ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ಗಳು, ಆಮೇಲೆ ಅಲ್ಲಿಂದ ತಗೊಂಡಿರುವಂತ ಒಂದು ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ಇನ್ನೇನ್ ಸರ್ ಬೇಕಾಗುತ್ತೆ? ತುಂಬಾ ಸಿಂಪಲ್ ಅಲ್ಲ. ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗೆ ಸೇರಕ್ ಹೋಗ್ತಾ ಇದ್ರ ಅಂದ್ಮೇಲೆ ಇವೇ ಬೇಕಾಗಿರೋದಷ್ಟೇ. ಸ್ವಲ್ಪ ಕೆಲವೊಂದು ಕಾಲೇಜ್ಗಳಲ್ಲಿ ಗ್ರಾಮೀಣ, ರೂರಲ್ಲು ಅಥವಾ ಅರ್ಬನ್ ಆಗಿರ್ಬೋದು, ಕನ್ನಡ ಮೀಡಿಯಂ, ಯಾವ ಮೀಡಿಯಂ ಅಲ್ಲಿ ಓದಿದ್ದಾರೆ, ಇಂಥ ವಿಷಯಗಳು ಬೇಕಾದ್ರೆ ಬೇಕಾಗಬಹುದು ಕೆಲವೊಂದು ಕಾಲೇಜ್ಗಳಲ್ಲಿ. ಸೊ ಇದಿಷ್ಟೇ ಡಾಕ್ಯುಮೆಂಟ್ಸ್ ಗಳು ಬೇಕಾಗಿರುವಂತದ್ದು. ಸರಿ ಸರ್, ಈಗ ಈ ವಿಡಿಯೋ ಈ ಪೇಜ್ ಅಲ್ಲಿ ಕಾಣಿಸುವಂತ ಎಲ್ಲಾ ಡೌಟ್ಸ್ ಗಳು ನಿಮಗೆ ಬರ್ತಾ ಹೋಗುತ್ತೆ. ಸುಮಾರು ಕಮೆಂಟ್ಸ್ ಗಳು ಮಾಡಿದಿರ ಈ ವಿಡಿಯೋ ಮೇಲೆ. ಸುಮಾರು ಕಮೆಂಟ್ಸ್ ಗಳು ಅಂತಂದ್ರೆ ಮೋರ್ ದ್ಯಾನ್ 1 lakh ವ್ಯೂಸ್ ಬಂದಿರುವಂತ ವಿಡಿಯೋ ನಮ್ಮ ಕಾನೂನು ಯೂಟ್ಯೂಬ್ ಚಾನಲ್ಗೆ. ಇದೇ 11 ಪಾಯಿಂಟ್ ಗಳ ಮೇಲೆ ಡಿಸ್ಕಷನ್. ನಾನು ಡಿಸ್ಕ್ರಿಪ್ಷನ್ ಅದನ್ನು ಕೂಡ ಹಾಕಿದ್ದೀನಿ, ದಯವಿಟ್ಟು ಅದನ್ನು ಕೂಡ ನೋಡ್ಕೊಳ್ಳಿ, ನಿಮಗೆ ಒಂದ್ ಸ್ವಲ್ಪ ಅರ್ಥ ಆಗುತ್ತೆ. ಇದ್ರಲ್ಲಿ ನಾನು ಎಷ್ಟು ಕ್ಲಿಯರ್ ಆಗಿ ಹೇಳಿದ್ದೆ ಅಂದ್ರೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಿರಬೇಕು, ಏಜ್ ಲಿಮಿಟ್ ಎಷ್ಟಿರಬೇಕು. ಮತ್ತೆ ಹೇಳ್ಬಿಡ್ತೇನೆ ಸರ್, ಏಜ್ ಲಿಮಿಟ್ ಇನ್ನೂ ಕೂಡ ಎಲ್ಲೂ ಕೂಡ ಡಿಕ್ಲೇರ್ ಮಾಡಿಲ್ಲ, ನೀವು ಮಾಡಬಹುದು ಸರ್. ಏಜ್ ಲಿಮಿಟ್ ಅನ್ನುವಂಥದ್ದಿಲ್ಲ LLB. ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಂತಂದ್ರೆ 2 ತರ ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್ ಗಳು ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಒಂದು, ನೀವು PUC ಮಾಡಿ ಬಂದಿದ್ರಾ? PUC ಮಾಡಿ ಬಂದ್ರೆ ನಿಮ್ಮ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಿರಬೇಕು,
5 year LLB ನಿಮಗೆ ಅಡ್ಮಿಷನ್ ಕೊಡ್ತಾರೆ. ನಿಮ್ಮ PUC ಆಗಿರ್ಬೇಕು, ಇಲ್ಲ ಡಿಪ್ಲೊಮೊ ಆಗಿರ್ಬೇಕು, ಇಲ್ಲ ಅಂದ್ರೆ ಸಮ್ವೇರ್ IT ಆಗಿರ್ಬೇಕು ಅಂತ ಹೇಳಿದ್ರು. ಸಮ್ವೇರ್ ಡಿಪ್ಲೊಮೊ. PUC ಓಕೆ. PUC ಯಲ್ಲಿ ಸರ್ ಯಾವ್ದು ಮತ್ತೆ? PUC ಯಲ್ಲಿ ನಾನು ಸರ್ ಇದ್ ಮಾಡಿದೀನಿ, ಕಾಮರ್ಸ್ ಮಾಡಿದೀನಿ. PUC ಯಲ್ಲಿ ನಾನು ಸೈನ್ಸ್ ಮಾಡಿದೀನಿ. PUC ಯಲ್ಲಿ ನಾನು ಆರ್ಟ್ಸ್ ಮಾಡಿದೀನಿ. ಯಾವ್ದಾದ್ರು ಮಾಡ್ಕೊಂಡ್ ಬನ್ನಿ ಸರ್, ಯಾವ್ದಾದ್ರು ಮಾಡ್ಕೊಂಡ್ ಬನ್ನಿ ಮೇಡಮ್, ಆಯ್ತಾ? ನೀವು ಆರಾಮಾಗಿ PUC ಅಂತ ಒಂದಿತ್ತು, ಇಂಟರ್ಮೀಡಿಯೇಟ್ ಇತ್ತು, ಅದು ವ್ಯಾಲಿಡ್ ರೆಕಗ್ನೈಸೇಷನ್ ಇತ್ತು, ಯೂನಿವರ್ಸಿಟಿ ನಮ್ಮ ಸ್ಟೇಟ್ ಬೋರ್ಡ್ ಜೊತೆ ಪರ್ಮಿಷನ್ ತಗೊಂಡಿರುವಂತಹ ಒಂದು ವ್ಯಾಲಿಡ್ ರೆಕಗ್ನೇಷನ್ ಇರುವಂತಹ ಒಂದು ಯೂನಿವರ್ಸಿಟಿ, ಇರುವಂತಹ ಒಂದು ಕಾಲೇಜ್, ಇರುವಂತಹ ಒಂದು ಬೋರ್ಡ್ ಅಲ್ಲಿ ನೀವು PUC ಮಾಡಿರಂದ್ರೆ ಎಲಿಜಿಬಲ್ ಇದ್ದೀರಾ. ಇನ್ನೊಂದ್ ತರ ಬರುತ್ತೆ 3 year LLB ಅಂತ. 3 year LLB ಅಂದ್ರೆ ಏನು ಅಂತಂದ್ರೆ ನೋಡಿ, 2 ತರ LLB ನ ಇವ್ರು ಕೆಟಗರೈಸ್ ಮಾಡ್ತಾ ಇದ್ದಾರೆ. ಒಂದು LLB ನ 5 year ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. 5 year ಗೆ ಟೋಟಲ್ ಆಗಿ 10 ಸೆಮಿಸ್ಟರ್ ಓದ್ತೀರಾ. ಇನ್ನೊಂದು ಹೇಳ್ತಾ ಇದ್ದಾರೆ 3 year LLB ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. 3 year LLB ಟೋಟಲ್ ಆಗಿ 6 ಸೆಮಿಸ್ಟರ್ ನ ಓದ್ತೀರಾ. ಅರ್ಥ ಆಗ್ತಿದೆಯಲ್ವಾ? ಸೊ ಇಲ್ಲಿ 5 year LLB ನ ಯಾರು ಮಾಡುವಂತವ್ರು 12th ಸ್ಟ್ಯಾಂಡರ್ಡ್ ನ ಪಾಸ್ ಮಾಡುವಂತವ್ರು, ಅಥವಾ 12th ಸ್ಟ್ಯಾಂಡರ್ಡ್ ಈಕ್ವಲೆಂಟ್ ಇರುವಂತಹ ಕೋರ್ಸಸ್ ಗಳಾದಂತ ಡಿಪ್ಲೊಮೋನ ಪಾಸ್ ಮಾಡುವಂತವ್ರಿಗೆ 5 ವರ್ಷ LLB ಮಾಡಬೇಕು. ಅವ್ರು ಟೋಟಲ್ ಆಗಿ 10 ಸೆಮಿಸ್ಟರ್ ಗಳನ್ನು ಓದಬೇಕು. ಇದೇ ಇದೇ 5 year LLB ಅಲ್ಲಿ ಮತ್ತೆ ಕೆಟಗರೀಸ್ ಆಗುತ್ತೆ. ನೀವು ಅಲ್ಲಿ ಚೂಸ್ ಮಾಡಬಹುದು, BA LLB ನ ಚೂಸ್ ಮಾಡಬಹುದು, ಅಥವಾ BCom LLB ನ ತಗೊಳ್ಬಹುದು, ಅಥವಾ BBM LLB ನ ತಗೊಳ್ಬಹುದು. ಸೊ ಐ ಹೋಪ್ ನಿಮಗೆ ಕ್ಲಿಯರ್ ಇದೆ. 3 ತರ LLB ಬರುತ್ತೆ. BA LLB ತಗೊಳ್ಬಹುದು, BCom LLB ತಗೊಳ್ಬಹುದು, BBM LLB ತಗೊಳ್ಬಹುದು. ಸರ್ ಮೂರಕ್ಕೂ ಇರೋ ವ್ಯತ್ಯಾಸ ಏನು ಸರ್? ತುಂಬಾ ಸಿಂಪಲ್. LLB ಅಂತ ಅಂದಿದ ತಕ್ಷಣ LLB ಸಬ್ಜೆಕ್ಟ್ಸ್ ಗಳು ನೀವೆಲ್ಲ ಓದ್ತೀರಾ. ಇವರು LLB ಸಬ್ಜೆಕ್ಟ್ ಓದ್ತಾರೆ, ಇವರು LLB ಸಬ್ಜೆಕ್ಟ್ ಓದ್ತಾರೆ. ಆದರೆ BA LLB ತಗೊಂಡಾಗ ಆರ್ಟ್ಸ್ ಗೆ ಸಂಬಂಧಪಟ್ಟಂತ ವಿಷಯಗಳ ಜೊತೆ LLB ಓದ್ತಾರೆ. BCom LLB ಅಂತ ತಗೊಂಡಾಗ ಕಾಮರ್ಸ್ ಗೆ ಸಂಬಂಧಪಟ್ಟಂತ ವಿಷಯಗಳ ಜೊತೆ LLB ಓದ್ತಾರೆ. BBM LLB ಅಂತ ತಗೊಂಡಾಗ ಬಿಸಿನೆಸ್ ಸ್ಟಡೀಸ್ ಗಳೇನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯಗಳ ಜೊತೆಗೆ LLB ಓದ್ತಾರೆ. ಸೊ ಇದು ವಿಷಯ. BA LLB, BCom LLB ಮತ್ತೆ BBA LLB ಇರುವಂತಹ ಡಿಫರೆನ್ಸ್ ಇದು 5 year LLB ಅಂತ ಹೇಳಿ ನಾವು ಕರಿತೀವಿ. ಸರ್ ಈಗ ಮತ್ತೊಂದು ಡೌಟ್ ಬರ್ತಾ ಇದೆ ಸರ್ ನನಗೆ, ಯಾಕಂದ್ರೆ ನಿಮ್ ಕಮೆಂಟ್ಸ್ ಗಳು ಬಂದಿರುವಂತ ಡೌಟ್ಸ್ ಗಳು ನಾನು ಕ್ಲಾರಿಫೈ ಮಾಡ್ತಾ ಇರೋದು. ಸರ್ ಡೌಟ್ಸ್ ಏನು ಅಂತಂದ್ರೆ, ನಾನು ಆರ್ಟ್ಸ್ ಮಾಡಿದೀನಿ ಸರ್, ಆರ್ಟ್ಸ್ ಮಾಡ್ಬಿಟ್ಟು ನಾನು BCom LLB ತಗೊಳ್ಬಹುದಾ? ಆಬ್ವಿಯಸ್ಲಿ ತಗೊಳ್ಬಹುದು ಸರ್. ಆಮೇಲೆ ಸರ್ ನಾನು ಕಾಮರ್ಸ್ ಮಾಡಿದೀನಿ ಸರ್, ಕಾಮರ್ಸ್ ಮಾಡ್ಬಿಟ್ಟು ನಾನು BA LLB ತಗೊಳ್ಬಹುದಾ 5 ವರ್ಷದ್ದು? ಖಂಡಿತವಾಗ್ಲೂ ತಗೊಳ್ಬಹುದು ಸರ್. ಇದು ಒಂದ್ ಪಾರ್ಟ್ ಆಯ್ತಾ? ಇದು ಒಂದ್ ಪಾರ್ಟ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಇನ್ನೊಂದ್ ಪಾರ್ಟ್ ಅಲ್ಲಿ ಬರುತ್ತೆ 3 year LLB ಅಂತ. 6 ಸೆಮಿಸ್ಟರ್ ಗಳಿರುತ್ತೆ. 6 ಸೆಮಿಸ್ಟರ್ ಗಳಲ್ಲಿ ಎನಿ ಡಿಗ್ರಿ ಸರ್, ನೀವು BA ಮಾಡಿ, BCom ಮಾಡಿ, BBM ಮಾಡಿ, ಆಮೇಲೆ ನಿಮ್ಮ BSc ಮಾಡಿ, ಇಲ್ಲ ಡಬಲ್ ಗ್ರಾಜುಯೇಟ್ ಆಗಿದ್ದೀರಾ, ಓಕೆ ಡಬಲ್ ಗ್ರಾಜುಯೇಟ್ ಆಗಿರಿ. ಒಂದ್ ಗ್ರಾಜುಯೇಟ್ ಮೇಲೆ ನೀವು LLB ಜಾಯ್ನ್ ಆಗ್ತೀರಾ. BE ಮಾಡಿರಿ, ಎಂಜಿನಿಯರಿಂಗ್ ಮಾಡಿರಿ, ಅಥವಾ MBBS ಮಾಡಿರಿ, ಅಥವಾ BAL ಮಾಡಿ, ಎನಿ ಡಿಗ್ರಿ ಹೇಳ್ತಾ ಇದೀನಲ್ವಾ, ಎನಿ ಡಿಗ್ರಿ ವ್ಯಾಲಿಡ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ವ್ಯಾಲಿಡ್ ಆಗಿ ರೆಕಗ್ನೈಸ್ಡ್ ಆಗಿರ್ಬೇಕು. ಸೊ ಆ ರೀತಿ ಆಗಿದೆ ಅಂತಂದ್ರೆ ನೀವು 3 year LLB ನ ಜಾಯ್ನ್ ಆಗ್ತೀರಾ, 6 ಸೆಮಿಸ್ಟರ್ ಗಳನ್ನ ಓದ್ತೀರಾ. ಸರ್ ಇವ್ರಿಗೂ ಏನ್ ಡಿಫ್ರೆನ್ಸ್? ಏನು ಡಿಫ್ರೆನ್ಸ್ ಇಲ್ಲ ಸರ್. ಇವರು ಇನ್ನು ಸಣ್ಣವರು, ಅಂದ್ರೆ 12th ಸ್ಟ್ಯಾಂಡರ್ಡ್ ನ ಪಾಸ್ ಮಾಡ್ಕೊಂಡು ಬಂದಿರ್ತಾರೆ, ಇನ್ನು ಎಜುಕೇಶನಲ್ ಕ್ವಾಲಿಫಿಕೇಶನ್ ಇರಲ್ಲ ಅಂತೇಳಿ ಇವರಿಗೆ ಸ್ವಲ್ಪ ಆರ್ಟ್ಸ್ ಸಬ್ಜೆಕ್ಟ್ ಗಳು ಸಮೇತ LLB ಓದಿಸ್ತಾರೆ, ಕಾಮರ್ಸ್ ಸಬ್ಜೆಕ್ಟ್ ಸಮೇತ LLB ಓದಿಸ್ತಾರೆ, BBM ಸಮೇತ LLB ಓದಿಸ್ತಾರೆ. ಅದೇ 3 year LLB ಅವರಿಗೆ ಆಲ್ರೆಡಿ ಒಂದು ಡಿಗ್ರಿ ಆಗಿರುತ್ತಲ್ಲ, ಸ್ವಲ್ಪ ಮೆಚೂರ್ಡ್ ಇರ್ತಾರೆ ಅಂತ ಡೈರೆಕ್ಟ್ ಆಗಿ LLB ಸಬ್ಜೆಕ್ಟ್ ನ ಕೈಯಲ್ಲಿ ಕೊಡ್ತಾರೆ ಅಷ್ಟೇ. ಸೊ ಇವರು ಓದುವಂತ LLB ಎರಡು ಸೇಮ್. LLB ಸಬ್ಜೆಕ್ಟ್ 5 year LLB ಸೇಮ್ ಓದ್ತಾರೆ, 3 year LLB ಸೇಮ್ ಓದ್ತಾರೆ. ಆದರೆ ಓದುವಂತ ಸಂದರ್ಭದಲ್ಲಿ ಸ್ವಲ್ಪ ಆರ್ಟ್ಸ್ ಸಬ್ಜೆಕ್ಟ್, ಕಾಮರ್ಸ್, BBM ಸಬ್ಜೆಕ್ಟ್ ನ 5 year LLB ಕೊಟ್ಬಿಟ್ಟು ಸ್ವಲ್ಪ ಮೆಚೂರಿಟಿ ಲೆವೆಲ್ ನ ಬೆಳ್ಸಕ್ ಟ್ರೈ ಮಾಡ್ತಾರೆ. ಅದೇ ರೀತಿ 3 year LLB ಗೆ ಆಲ್ರೆಡಿ ಒಂದು ಡಿಗ್ರಿ ಮಾಡ್ಕೊಂಡು ಬಂದಿದ್ದೀರಾ, ನಿಮ್ಗೆ ಸ್ವಲ್ಪ ಗೊತ್ತಿರುವಂತವ್ರು ಡೈರೆಕ್ಟ್ ಆಗಿ LLB ಓದಿ ಅಂತೇಳಿ ಬರೀ LLB ಸಬ್ಜೆಕ್ಟ್ಸ್ ಗಳನ್ನು ಕೊಡ್ತಾರೆ. ಇಷ್ಟೇ ಇರೋದು ಡಿಫ್ರೆನ್ಸ್. ಇದು ಎಜುಕೇಶನಲ್ ಕ್ವಾಲಿಫಿಕೇಶನ್ ಪ್ರೋಸೆಸ್. ಸರ್ ಏಜ್ ಲಿಮಿಟ್ ಅನ್ನುವಂತ ವಿಷಯ ಇಲ್ಲ. ಇದ್ರ ಬಗ್ಗೆ ನಾನು ತುಂಬಾ ಡೀಪ್ ಆಗಿ ಮಾತಾಡಿದ್ದೇನೆ, ಮತ್ತೆ ಇದನ್ನು ಜಾಸ್ತಿ ಟೈಮ್ ವೇಸ್ಟ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ನಾನು ಕರಿಯರ್ ಬಗ್ಗೆ ಮಾತಾಡಕ್ ಹೋಗ್ತಾ ಇದೀನಿ ಇವತ್ತಿನ ವಿಡಿಯೋದಲ್ಲಿ. ಆಮೇಲೆ ಹೌ ಮೆನಿ ಇಯರ್ಸ್ ಆಫ್ ಕೋರ್ಸ್ ಅನ್ನುವಂಥದ್ದು ನಾನು ಎಕ್ಸ್ಪ್ಲೈನ್ ಮಾಡಿದೆ. 5 ವರ್ಷದ ಕೋರ್ಸ್ ಇದೆ, 3 ವರ್ಷದ ಕೋರ್ಸ್ ಇದೆ. 5 ವರ್ಷದ ಕೋರ್ಸ್ ಅಲ್ಲಿ BA LLB, BCom LLB, BBM LLB. 3 ವರ್ಷದ ಕೋರ್ಸ್ ಅಲ್ಲಿ ಆತರ ಯಾವ ರೀತಿ ಇಲ್ಲ, ಸಿಂಗಲ್ ಆಗಿರುತ್ತೆ. ಆಮೇಲೆ ಇನ್ನೊಂದು ಎಲ್ರಿಗೂ ಡೌಟ್ ಇರುವಂತದ್ದು, ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ನೋಡಿದೆ, ಸರ್ ಸಿವಿಲ್ ನಾನು ಲಾಯರ್ ಆಗಕ್ಕೆ ಏನ್ ಮಾಡ್ಬೇಕು, ಕ್ರಿಮಿನಲ್ ಲಾಯರ್ ಆಗಕ್ಕೆ ನಾನು ಏನ್ ಮಾಡ್ಬೇಕು, ಕ್ರಿಮಿನಲ್ ಲಾಯರ್ ಆಗಕ್ಕೆ ಯಾವ ಕೋರ್ಸ್ ಓದ್ಬೇಕು? ಆ ತರ ಏನು ಇಲ್ಲ ಸರ್. ಸಿವಿಲ್ ಲಾಯರು, ಕ್ರಿಮಿನಲ್ ಲಾಯರು, ಆ ಲಾಯರು, ಈ ಲಾಯರು, ಫ್ಯಾಮಿಲಿ ಲಾಯರು, ಇನ್ಸೂರೆನ್ಸ್ ಲಾಯರ್, ಆತರ ಏನು ಇಲ್ಲ. LLB ಎಲ್ರಿಗೂ ಇರೋದು ಒಂದೇ. ನೀವು LLB ಮಾಡಿದ್ಮೇಲೆ ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆ ನೀವು ಆ ಫೀಲ್ಡ್ ನ ಮಾಡ್ಕೊಂಡು ಹೋಗಿ. ಅದು ಸಿವಿಲ್ ಲಾಯರ್ ಹೇಳುತ್ತೆ, ಕ್ರಿಮಿನಲ್ ಲಾಯರ್ ಹೇಳುತ್ತೆ, ಫ್ಯಾಮಿಲಿ ಲಾಯರ್ ಹೇಳುತ್ತೆ, ಅಥವಾ ಇನ್ನೊಂದು ಯಾವ್ದೋ ಒಂದು XYZ ನಿಮಗೆ ಬೇಕಾಗಿರುವಂತ ಲಾಯರ್ಸ್ ಗಳಿರುತ್ತೆ, ಇನ್ಸೂರೆನ್ಸ್ ಲಾಯರು, ಎಲ್ಲಾ ಲಾಯರ್ಸ್ ಗಳು. ಆಮೇಲೆ ನೀವು ಇಷ್ಟ ಬಂದಿದ್ದ ಫೀಲ್ಡ್ ಅಲ್ಲಿ ಕೆಲಸ ಮಾಡುವಂತದ್ ಬಿಟ್ರೆ, ಅಲ್ಲಿ ನೀವು ಓದ್ತಾ ಇರ್ಬೇಕಾದ್ರೆ ನಾನು ಇದು ಓದ್ತೀನಿ ಸರ್ ಅನ್ನುವಂತ ವಿಷಯ ಇಲ್ಲ. ಎಲ್ರಿಗಿರುವಂತದ್ದು LLB ಒಂದೇ ನಮ್ಮ ಕರ್ನಾಟಕದಲ್ಲಿ. ಆಯ್ತಾ? ಕ್ಲಿಯರ್ ಇಲ್ಲ? ಇಲ್ಲಿವರೆಗೂ ಕ್ಲಿಯರ್ ಇದೀರಲ್ವಾ? ಸೊ ನೆಕ್ಸ್ಟ್ ಈಗ ಎಂಟ್ರೆನ್ಸ್ ಎಕ್ಸಾಮ್ ಏನಾದ್ರು ಇದೆಯಾ ಸರ್? ಸರ್ ಈಗ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿಗೆ ಎಂಟ್ರೆನ್ಸ್ ಎಕ್ಸಾಮ್ ಅನ್ನುವಂಥದ್ದಿಲ್ಲ. ಬೇರೆ ಬೇರೆ ಯೂನಿವರ್ಸಿಟಿಗಳಿದೆ. ನಾನು ಯೂನಿವರ್ಸಿಟಿ ಅಂತ ಬಂದಾಗ ಯಾವ್ಯಾವ ಯೂನಿವರ್ಸಿಟಿಗಳಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೇನೆ. ಫೀಸ್ ಸ್ಟ್ರಕ್ಚರ್ ಆಲ್ರೆಡಿ ಹೇಳಿದೆ ಸರ್. ನೀವು ಮತ್ತೆ ಸರ್ ಈ ಕಾಲೇಜಲ್ಲಿ ಫೀಸ್ ಎಷ್ಟು, ಆ ಕಾಲೇಜಲ್ಲಿ ಫೀಸ್ ಎಷ್ಟು ಅಂತ ಕೇಳ್ಬೇಡಿ. ಯಾಕೆ ಗೊತ್ತಾ? ವೇರಿಯೇಷನ್ಸ್ ಗಳು ಆಗ್ತಾ ಇರುತ್ತೆ. 5,000 ಹೆಚ್ಚಾಗುತ್ತೆ, 5,000 ಕಮ್ಮಿ ಆಗುತ್ತೆ,
10,000 ಹೆಚ್ಚು ಕಮ್ಮಿ ಆಗ್ತಾನೆ ಇರುತ್ತೆ. ಬಟ್ ನಾನು ಒಂದು ಅವರೇಜ್ ಆಗಿ ಏನ್ ಹೇಳ್ತಾ ಇದೀನಿ ಅಂತಂದ್ರೆ, ಯಾಕಂದ್ರೆ ನಿಮಗೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಇವರಿಗೆಲ್ಲ ಕಾಲ್ ಮಾಡ್ಕೊಳ್ಳಿ, ಕಾಲೇಜಿಗೆ ವಿಸಿಟ್ ಮಾಡಿ, ನಿಮ್ಮ ಸುತ್ತಮುತ್ತ ಇರುವಂತ ಡಿಸ್ಟಿಕ್ ನ ಅಡ್ರೆಸ್ಗಳು ಕೊಟ್ಟಿರ್ತೀನಿ ನಾನು ನಿಮಗೆ. ಆ ಅಡ್ರೆಸ್ಸಿಗೆ ಹೋಗಿ ಒಂದ್ ಸ್ವಲ್ಪ ವಿಚಾರಿಸಿ. LLB ಸೇರ್ತಾ ಇದೀರ ಅಂದ್ಮೇಲೆ ಒಂದ್ ಸ್ವಲ್ಪ ವಿಚಾರಿಸಬೇಕು, ಓದಾಡ್ಬೇಕಾಗುತ್ತೆ. ಹಾಗೆ ಅಲ್ಲ ಸುಮ್ನೆ ಸೇರ್ಕೊಂಡು ಆಮೇಲೆ ಇದ್ ಮಾಡ್ಕೊಳ್ಳೋ ಅಂತದ್ದು. ಆಮೇಲೆ ಸೇರೋ ಟೈಮಲ್ಲಿ ಒಳ್ಳೆ ಎಜುಕೇಶನ್ ತಗೊಳ್ಳಿ. ನಮ್ಮ ಕಾನೂನು ಅಕಾಡೆಮಿ ಆಲ್ವೇಸ್ ಕೋಚಿಂಗ್ ಎಲ್ಲ ಕೊಡ್ತಾ ನಿಮ್ಗೆ ಒಳ್ಳೆ ಎಜುಕೇಶನ್ ಕೊಡ್ತಾ ಇದೆ. ಸೊ ನೀವು ಅದನ್ನ ಚೆಕ್ಔಟ್ ಮಾಡಿ, ನಮ್ಮ ಚಾನಲ್ ಇರುವಂತ ಎಲ್ಲಾ ವಿಡಿಯೋಸ್ಗಳನ್ನ ಚೆಕ್ಔಟ್ ಮಾಡಿ, ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಕ್ಲಾಸಸ್ಗಳು ನಾನೇ ಮಾಡಿದ್ದೇನೆ, ಅರ್ಥ ಆಗುತ್ತೆ ಕ್ಲಾಸಸ್ಗಳು. ಈ ವಿಡಿಯೋ ಹೇಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ, ಅದೇ ರೀತಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮ್ಮ ಒಪಿನಿಯನ್ಸ್ಗಳು ನೀವೇ ಶೇರ್ ಮಾಡಿ ಕಮೆಂಟ್ಗಳನ್ನು ಹಾಕ್ತಾ ಹೋಗಿ. ಈಗ ಫೀಸ್ ಅಂತ ಬಂತು ಸರ್, ನಾನು ಫೀಸ್ ಬಗ್ಗೆ ಮಾತಾಡ್ತಾ ಇದ್ನಲ್ವಾ. ಫೀಸ್ ಅಂತ ಬಂತು. ಫೀಸ್ ಅರೌಂಡ್ ಒಂದು 40,000ದಿಂದ 35,000-40,000ದಿಂದ ಅರೌಂಡ್ ಒಂದು 3-4 ಲಕ್ಷ ತನಕ ಫೀಸ್ ಇದೆ ಅಂತ ಹೇಳಿದೆ. ಆಮೇಲೆ ಕರ್ನಾಟಕದಲ್ಲಿ ಕಾಲೇಜು ಎಲ್ಲೆಲ್ಲಿದೆ ಸರ್, ಇದು ನಿಮಗೆ ಬೇಕಾಗಿರುವಂತ ಒಂದು ವಿಷಯ ಸರ್. ಇದು ಕರ್ನಾಟಕದಲ್ಲಿ ಕಾಲೇಜ್ ಎಲ್ಲೆಲ್ಲಿದೆ ಅನ್ನಕ್ಕೆ ಸುಮಾರು ಕಡೆ ಕಾಲೇಜ್ಗಳನ್ನ ಹೇಳ್ಬಹುದು ನೋಡಿ. ನಾನು ಸುಮಾರು ಯೂನಿವರ್ಸಿಟಿಗಳನ್ನ ನಿಮ್ಗೆ ಹೇಳ್ತೇನೆ. ಅದರಲ್ಲಿ ನಾನಿಲ್ಲಿ ಬೇಸಿಕ್ ಆಗಿ ನಿಮ್ಗೆ ತೋರಿಸ್ತಾ ಇರುವಂತದ್ದು ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಹುಬ್ಳಿ. ಗೌರ್ಮೆಂಟ್ ಅಫಿಲಿಯೇಟೆಡ್ ಆಗಿರುವಂತ ಒಂದು ಯೂನಿವರ್ಸಿಟಿ ಇದು. ಇದೇನ್ ನಾನೇನ್ ದೊಡ್ಡ ಸಾಹಸ ಮಾಡ್ಬಿಟ್ಟು ಎಲ್ಲಿಂದನೋ ನಾನ್ ರೆಡಿ ಮಾಡಿ ತಗೊಂಡ್ ಬಂದು ಕೊಡ್ತಾ ಇಲ್ಲ. ಇದು ಗೌರ್ಮೆಂಟ್ ಅವ್ರು ಪಬ್ಲಿಷ್ ಮಾಡಿರುವಂತಹ ವೆಬ್ಸೈಟ್. ಇದು ಗೌರ್ಮೆಂಟ್ ಅವ್ರು ಪಬ್ಲಿಷ್ ಮಾಡಿರುವಂತಹ ವೆಬ್ಸೈಟ್. ನೀವು ಕೂಡ ಹೋಗ್ಬಿಟ್ಟು ಇಲ್ಲಿರುವಂತ ಮೇಲ್ಗಡೆ ಲಿಂಕ್ ನ ನೀವು ಟೈಪ್ ಮಾಡಿದ್ರೆ ನಿಮ್ಗೂ ಕೂಡ ಬರುತ್ತೆ. ಇದೇನು ನಾವು ರೆಡಿ ಮಾಡಿದಂತಲ್ಲ, ಗೌರ್ಮೆಂಟ್ ಅವ್ರು ಕೊಟ್ಟಿರುವಂತ ಒಂದು ವೆಬ್ಸೈಟ್ ಇದು. ಇದರಲ್ಲಿ ಕಾಲೇಜ್ ಲೀಸ್ಟ್ ಗಳಿದೆ. ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಅಂಡರಲ್ಲಿ ಟೋಟಲ್ ಆಗಿ 127 ಕಾಲೇಜ್ ಲೀಸ್ಟ್ ಇದೆ. ಇದನ್ನ ನಾನು ಸ್ಲೋ ಆಗಿ ಸ್ಕ್ರಾಲ್ ಡೌನ್ ಕೂಡ ಮಾಡ್ತೇನೆ. ಮೇಲ್ಗಡೆ ವೆಬ್ಸೈಟ್ ಇದೆ ನೋಡಿ, 127 ಕಾಲೇಜ್ ಲೀಸ್ಟ್ ಇದೆ. ಪ್ರತಿ ಡಿಸ್ಟಿಕ್ ನ ಕಾಲೇಜ್ ಲಿಸ್ಟ್ ಗಳಿದೆ. ನೀವು ಯಾವ ಡಿಸ್ಟಿಕ್ ಆದ್ರೂ ಆಗಿರ್ರಿ ಆಯ್ತಾ, ಬ್ಯಾಂಗ್ಳೂರು, ಧಾರವಾಡ, ಕೋಲಾರ, ನೀವು ಬಂಗಾರಪೇಟೆ, ಏನ್ ಎಲ್ಲಿಂದನೋರು ಆಗಿರಿ ನೀವು ಆಯ್ತಾ, ಮಂಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ಯಾವ ಡಿಸ್ಟಿಕ್ ಆದ್ರಿಗೆ ಆಗಿರಿ, ರಾಯಚೂರು, ಬೀದರಿಂದ ಹಿಡಿದು ಈ ಕೆಳಗಡೆ ರಾಮನಗರ ತನಕನಾದ್ರೂ ಆಗಿರಿ ಆಯ್ತಾ, ಈ ಕಡೆ ನಿಮ್ಮ ಈ ಬಳ್ಳಾರಿಯಿಂದ ಹಿಡಿದ್ಬಿಟ್ಟು ಈ ಕಡೆ ಮಂಗಳೂರು, ಉಡುಪಿ, ಉತ್ತರ ಕನ್ನಡ ತನಕನಾದ್ರೂ ಆಗಿರಿ, ಮಿಡ್ಲಲ್ಲಿ ಯಾವ್ದಾದ್ರು ಡಿಸ್ಟಿಕ್ ಆಗಿರಿ, ಎಲ್ಲಾ ಡಿಸ್ಟಿಕ್ ಕಾಲೇಜ್ ಅಡ್ರೆಸ್, ಫೋನ್ ನಂಬರ್ಸ್ ಗಳನ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಇವನ್ ಮೇಲ್ ಐಡಿ ಸಮೇತ ಅವರ ಫೋನ್ ನಂಬರ್ಸ್, ಅವರ ಅಡ್ರೆಸ್, ಮೇಲ್ ಐಡಿ, ಮತ್ತೆ ಯಾವ್ಯಾವ ಕೋರ್ಸ್ ಗಳಿದೆ, ಕಾಲೇಜ್ ಹೆಸರೇನು, ಪ್ರತಿ ಒಂದನ್ನು ಕೂಡ ಇಲ್ಲಿ ನಾನು ಮೆನ್ಷನ್ ಮಾಡಿ ಕೊಡ್ತೇನೆ. ಬಟ್ ಇದಕ್ಕಿಂತ ಮುಂಚೆ ಸರ್, ನೀವು ತೋರಿಸ್ತಾ ಇದ್ದೀರಾ ಒಂದು ಯೂನಿವರ್ಸಿಟಿ ಬಗ್ಗೆ, ನೀವು ತೋರಿಸ್ತಾ ಇದ್ದೀರಾ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಬಗ್ಗೆ ಏನೋ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ ಸರ್, ತೋರಿಸ್ತಾ ಇದ್ದೀರಾ ಸರ್. ಇದು ಒಂದೇನಾ ಯೂನಿವರ್ಸಿಟಿ ಇರೋದು? ಬೇರೆ ಯಾವ್ದು ಯೂನಿವರ್ಸಿಟಿ ಇಲ್ಲ? ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಯೂನಿವರ್ಸಿಟಿಗಳು ಯಾವ್ದ್ಯಾವ್ದಿದೆ, ಕರ್ನಾಟಕದಲ್ಲಿ ಕಾಲೇಜ್ ಎಲ್ಲೆಲ್ಲಿದೆ ಅಂತ ಬಂದಾಗ ಫಸ್ಟ್ ಥಿಂಗ್ ನೀವೆಲ್ಲ ಥಿಂಕ್ ಮಾಡ್ಬೇಕಾಗಿರುವಂತದ್ದು, ಯಾವ ಯೂನಿವರ್ಸಿಟಿ ಅಂಡರಲ್ಲಿ ನಾನು ಸ್ಟಡಿ ಮಾಡ್ತೀನಿ ಅಂತ. ಸರ್, ಯೂನಿವರ್ಸಿಟಿ ಅಂತಂದ್ರೆ ವಿಶ್ವವಿದ್ಯಾನಿಲಯ ಅಂತ ಕರಿತೀವಲ್ವಾ, ಆ ತರ ಯಾವ ಯೂನಿವರ್ಸಿಟಿ ಅಂಡರ್ ಓದಿದಿರಾ ಅಂತ ಕೇಳ್ತಾರೆ. ಯೂನಿವರ್ಸಿಟಿ ಅನ್ನುವಂಥದ್ದು ತುಂಬಾ ಮುಖ್ಯ. ಆ ಯೂನಿವರ್ಸಿಟಿನೇ ನಿಮ್ಮನ್ನ ಬ್ರ್ಯಾಂಡ್ ಆಗಿ ಮಾಡುವಂಥದ್ದು. ಈ ತರ ನೀವು ಯೂನಿವರ್ಸಿಟಿ ಅಂತ ಏನಾದ್ರು ಬಂದಾಗ ವಿಷಯಗಳಲ್ಲಿ ಸುಮಾರು ಇದೆ ಯೂನಿವರ್ಸಿಟೀಸ್ ಗಳಲ್ಲಿ. ಅದ್ರಲ್ಲಿ ಈಗ ನಾನು ನಿಮಗೆ ಏನ್ ತೋರಿಸಿದ್ನಲ್ಲ ಇಷ್ಟೊತ್ತು, ಇದನ್ನ ನಾನು ನಿಮಗೆ ತೋರಿಸಿದ್ದು KSLU ಯೂನಿವರ್ಸಿಟಿ. ಅದು ಒನ್ ಆಫ್ ದಿ ಯೂನಿವರ್ಸಿಟಿ. ಅದೇ ಯೂನಿವರ್ಸಿಟಿ ಅಲ್ಲ, ಅದು ಕೂಡ ಒಂದು ಯೂನಿವರ್ಸಿಟಿ ಅಷ್ಟೇ. ನಾನು ನಿಮಗೆ ಒಂದು ತೋರಿಸಿರುವಂತದ್ದು. ಸರ್, ಇದು ಬಿಟ್ಟು ಇನ್ಯಾವ್ದಾವ್ದು ಯೂನಿವರ್ಸಿಟಿ ಇದೆ? ಖಂಡಿತವಾಗ್ಲೂ ಇದು ಬಿಟ್ಟು NSLU ಇದೆ, ನ್ಯಾಷನಲ್ ಸ್ಟೇಟ್ ಲಾ ಯೂನಿವರ್ಸಿಟಿ. ಸಾರಿ, ಇದ್ರದ್ದು ಯಾವ್ದು, ನ್ಯಾಷನಲ್ ಸ್ಕೂಲಿಂಗ್ ಲಾ ಯೂನಿವರ್ಸಿಟಿ ಅಂತ ಇದೆ. ಅಂತಂದ್ರೆ ನ್ಯಾಷನಲ್ ಯೂನಿವರ್ಸಿಟಿ ಇದೆಯಲ್ಲ, ಜಸ್ಟ್ ಲೈಕ್ ಇದು ಹೆಂಗೆ ಅಂತಂದ್ರೆ, ಈಗ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ NIT IIT ಅಂತೀವಿ ಆಯ್ತಾ. ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ನ್ಯಾಷನಲ್ IIM MBA ಮಾಡುವಂತವ್ರು ನ್ಯಾಷನಲ್ ಯೂನಿವರ್ಸಿಟೀಸ್ ಗಳಲ್ಲಿ ಬರುವಂತ ಯೂನಿವರ್ಸಿಟಿ. ನಮ್ಮ KSLU ಯಾವುದೇ ರೀತಿಯಾದಂತ ಎಂಟ್ರೆನ್ಸ್ ಎಕ್ಸಾಮ್ ಕೊಟ್ಟಿಲ್ಲ, ನೀವು ಅಡ್ಮಿಷನ್ ಆಗ್ಬಹುದು. ಬಟ್ ಕೆಲವೊಂದು ಕಾಲೇಜಸ್ ಗಳಲ್ಲಿ ನಾವು ಮಾಡ್ತೀವಿ ಎಲಿಜಿಬಿಲಿಟಿಗೆ ಅಂತ ಅವ್ರವ್ರ ಕಾಲೇಜಸ್ ಗಳು ಸ್ವಲ್ಪ ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳು ಮಾಡ್ಕೊಳ್ತಾರೆ ಅನ್ನೋದು ಬಿಟ್ರೆ ಯೂನಿವರ್ಸಿಟಿಗಳಿಂದ ಇಲ್ಲ. ಬಟ್ NSLU ಇಂದ ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳು ಇರುತ್ತೆ. ಆಮೇಲೆ ಇದರಲ್ಲಿ ಸೀಟ್ ಸಿಗುವಂತದ್ದು ತುಂಬಾ ಕಷ್ಟ, ಎಂಟ್ರೆನ್ಸ್ ಎಕ್ಸಾಮ್ ಟಫ್ ಇರುತ್ತೆ. ಹಾಗೆ ಅದರಿಂದ ಪಾಸ್ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಉದ್ದಾರನೂ ಕೂಡ ಆಗ್ತೀರಾ. ಸೊ ಅದಾದ್ಮೇಲೆ ಸರ್, ಇನ್ಯಾವ ಯೂನಿವರ್ಸಿಟೀಸ್ ಗಳಿದೆ ಸರ್? ಇದು ಬಿಟ್ಟು ಇನ್ನು ಯೂನಿವರ್ಸಿಟಿ ಹೆಸರು ಹೇಳ್ತೇನೆ. CMR ಯೂನಿವರ್ಸಿಟಿ ಅಂತ ಇದೆ, ಬ್ಯಾಂಗ್ಳೂರಲ್ಲಿ ಇದೆ. ಆಮೇಲೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಅಂತ ಇದೆ, ಬ್ಯಾಂಗ್ಳೂರಲ್ಲಿ ಇದೆ. ಆಮೇಲೆ ದಯಾನಂದ್ ಸಾಗರ್ ಯೂನಿವರ್ಸಿಟಿ ಇದೆ, ಅದು ಕೂಡ ಬ್ಯಾಂಗ್ಳೂರ್ಲಿ ಇದೆ. ಅದಾದ್ಮೇಲೆ ರೇವಾ ಯೂನಿವರ್ಸಿಟಿ ಅಂತ ಇದೆ. ಅದಾದ್ಮೇಲೆ ಕ್ರಿಸ್ಟ್ ಯೂನಿವರ್ಸಿಟಿ ಅಂತ ಇದೆ. ಸರ್, ಇವನ್ನೆಲ್ಲ ನಾವು ಕೇಳೇ ಇಲ್ಲಲ್ಲ ಸರ್, ಇವೆಲ್ಲ ಇದಾವ? ಖಂಡಿತವಾಗ್ಲೂ ಇದೆ, ಗೊತ್ತೇ ಇಲ್ಲ ಯಾರಿಗೂ. ಆಮೇಲೆ RV ಯೂನಿವರ್ಸಿಟಿ ಅಂತ ಇದೆ. ಸೊ ಅದಾದ್ಮೇಲೆ ಜೈನ್ ಯೂನಿವರ್ಸಿಟಿ ಇದೆ. ಸೊ ಅದಾದ್ಮೇಲೆ ಮಣಿಪಾಲ್ ಯೂನಿವರ್ಸಿಟಿ ಇದೆ. ಸೊ ಅದಾದ್ಮೇಲೆ ಏಲಿಯನ್ಸ್ ಸ್ಕೂಲ್ ಆಫ್ ಯೂನಿವರ್ಸಿಟಿ ಇದೆ, ಜಿಂದಾಲ್ ಗ್ಲೋಬಲ್ ಯೂನಿವರ್ಸಿಟಿ ಇದೆ, ಅಮಿಟಿ ಯೂನಿವರ್ಸಿಟಿ ಇದೆ. ಇಷ್ಟು ಯೂನಿವರ್ಸಿಟಿಗಳಿದೆ ಸರ್. ಆಮೇಲೆ ಈಗ ಸರ್, ಇಷ್ಟೊಂದು ಯೂನಿವರ್ಸಿಟಿ ಹೇಳಿದ್ರಿ, ಯಾವ್ಯಾವ ಕಾಲೇಜ್ನ ಯಾವ್ಯಾವ ಯೂನಿವರ್ಸಿಟಿ ಎಷ್ಟೆಷ್ಟು ಫೀಸ್ ಇದೆ, ನಾನು ಮತ್ತೆ ಅದನ್ನೇ ಹೇಳ್ತಾ ಇರೋದು, ಎಲ್ಲದೂ ಕೂಡ ಡಿಫ್ರೆನ್ಸ್ ಆಗುತ್ತೆ ಆಯಾ ಕಾಲೇಜ್ಗಳ ಮೇಲೆ. ಹಾಗಿದ್ದಲ್ಲಿ ಯಾವ್ಯಾವ ಯೂನಿವರ್ಸಿಟಿಯಲ್ಲಿ ಎಷ್ಟೆಷ್ಟು ಕಾಲೇಜ್ಗಳಿದೆ ಸರ್? KSLU ದಲ್ಲಿ ಲೀಸ್ಟ್ ಔಟ್ ನನಗೆ ತೋರಿಸ್ತಾ ಇರುವಂತದ್ದು 127 ಕಾಲೇಜ್ಗಳು ಕಾಣ್ತಾ ಇದೆ.
ಬಟ್ ಅರೌಂಡ್ ಅದು ವೇರಿಯೇಷನ್ಸ್ ಗಳಾಗ್ತಿರುತ್ತೆ ಅಪ್ಡೇಟ್ ಅಲ್ಲಿ. ಮೋರ್ ದನ್ 140-150 ಕಾಲೇಜಸ್ ಗಳಿದೆ KSLU ಅಂಡರ್ ಅಲ್ಲಿ. NSLU ದಲ್ಲಿ ಇರುವಂತದ್ದು ಒಂದೇ ಒಂದು ಕಾಲೇಜು, ಅದು ಬೆಂಗಳೂರಲ್ಲಿದೆ. ಒಂದೇ ಒಂದು ಕಾಲೇಜ್ ಇರೋದು ಆಯ್ತಾ. CMR ಯೂನಿವರ್ಸಿಟಿ ಅಂತಿದೆ, ಅದು ಸಪರೇಟ್ ಯೂನಿವರ್ಸಿಟಿ, ಇಲ್ಲೂ ಒಂದೇ ಕಾಲೇಜ್ ಇದೆ. ಆಮೇಲೆ ಈ ಎಲ್ಲಾ ಕೆಳಗಡೆ ಇರುವಂತ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ, ಆಮೇಲೆ ದಯಾನಂದ್ ಸಾಗರ್ ಯೂನಿವರ್ಸಿಟಿ, ರೇವಾ ಯೂನಿವರ್ಸಿಟಿ, ಕ್ರಿಸ್ಟ್ ಯೂನಿವರ್ಸಿಟಿ, RV ಯೂನಿವರ್ಸಿಟಿ, ಜೈನ್ ಯೂನಿವರ್ಸಿಟಿ, ಮಣಿಪಾಲ್, ಎಲಿಯನ್ಸ್ ಇವೆಲ್ಲದರಲ್ಲೂ ಕೂಡ ಒಂದೆರಡು ಕಾಲೇಜ್ಗಳು ಮಾತ್ರ ಇದೆ. ಸೊ ಇದೆಲ್ಲಾ ಡಾಟಾ ನೋಡಿದಾಗ KSLU ಟಾಪ್ ಮೋಸ್ಟ್ ಯೂನಿವರ್ಸಿಟಿ ಅಂತ ಬರುತ್ತೆ. KSLU ನಮ್ಮ ಕರ್ನಾಟಕದಲ್ಲಿ 95% ಆಫ್ ಸ್ಟೂಡೆಂಟ್ಸ್ ಗಳಿಗೆ ನೀವು ಕೇಳಿದ್ರೆ ಯಾವ ಯೂನಿವರ್ಸಿಟಿ ಅಂತ ಕೇಳಿದ್ರೆ ಅವ್ರು ಹೇಳೋದೇ KSLU. ಸೊ ಸೇಮ್ ಥಿಂಗ್, ಇದೇ KSLU ಮೇಲೆ ನಮ್ಮ ಕೋಚಿಂಗ್ ನಿಂತಿರುವಂತದ್ದು. ನಾವು ಕೊಡುವಂತ ಕೋಚಿಂಗ್, ನಾವು ಕೊಡುವಂತ ಕ್ಲಾಸ್, ನಾವು ಕೊಡುವಂತ ನೋಟ್ಸ್, ವಿಡಿಯೋಸ್, ಕ್ಲಾಸ್, ಆನ್ಲೈನ್ ಎಲ್ಲಾ ಸೆಷನ್ಸ್ ಗಳೆಲ್ಲದೂ ಕೂಡ KSLU ಮೇಲೆ ಕೊಡ್ತಾ ಇದೀವಿ. ಯಾಕಂದ್ರೆ 95% ಸ್ಟೂಡೆಂಟ್ಸ್ ಇಲ್ಲಿಂದಾನೆ ಬರ್ತಾ ಇರೋದು. ಹಾಗೆ KSLU ಯೂನಿವರ್ಸಿಟಿಯ ಕಾಲೇಜಸ್ ಗಳು ಯಾವ್ದು ಸರ್ ಹೇಳಿದ್ರಿ? 127ರಿಂದ 140 ಕಾಲೇಜಸ್ ಗಳಿದೆ ಸರ್. ಯಾವ್ದಾವ್ದು ಕಾಲೇಜಸ್ ಗಳು ಅಂತ ನಿಮ್ಗೆ ಏನಾದ್ರು ಬಂದ್ರೆ ಅದನ್ನ ನಾನು ಇಲ್ಲಿ ಅರ್ಥ ಮಾಡಿಸ್ತೇನೆ ನೋಡಿ. ಕಾಲೇಜಸ್ ಗಳು ಯಾವ್ದಾವ್ದಿದೆ ಅಂತ ಲಿಸ್ಟ್ ಇದೆ. ಲಿಸ್ಟ್ ಆಫ್ ಅಫಿಲಿಯೇಟೆಡ್ ಕಾಲೇಜಸ್ ಗಳಂತ ಇದೆ. ಇದೇನ್ ನಾನೇನ್ ಸಾಹಸ ಮಾಡಿಲ್ಲ ಅಂತ ತೋರಿಸ್ತಾ ಇಲ್ಲ, ನಾನೇನ್ ಮಾಡಿದ್ದಲ್ಲ ಇದು. ನೀವು ಇಲ್ಲಿ ವೆಬ್ಸೈಟ್ ನ ಹೊಡಿರಿ, KSLU Karnataka.government.in ಅಂತ ಹೊಡಿರಿ. ಇದರಲ್ಲಿ ಅಫಿಲಿಯೇಟೆಡ್ ಕಾಲೇಜ್ ಅಂತ ಒಂದು ಆಪ್ಷನ್ ಇದೆ. ಅಬೌಟ್ ಅಸ್, ಅಡ್ಮಿನಿಸ್ಟ್ರೇಷನ್, ಅಕಾಡೆಮಿಕ್, ಡಿಪಾರ್ಟ್ಮೆಂಟ್ಸ್, ಅಫಿಲಿಯೇಟೆಡ್ ಕಾಲೇಜ್ ಅಂತ. ಇದು ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಲೀಸ್ಟ್ ಓಪನ್ ಆಗುತ್ತೆ. ಇದ್ರಲ್ಲಿ ನಿಮ್ಮ ಡಿಸ್ಟಿಕ್ ಕೂಡ ಇರುತ್ತೆ, ಎಲ್ಲಾ ಡಿಸ್ಟಿಕ್ ಇದೆ. ಇಲ್ಲಿದೆ ನೋಡಿ, ಈಗ ABBS ಸ್ಕೂಲ್ ಅಂತ ಇದೆ. ಇದೆಲ್ಲಿದೆ? ಬ್ಯಾಂಗ್ಳೂರ್ಲಿದೆ. ಇವ್ರು ಒಂದು ಎಕ್ಸಾಂಪಲ್ ಹೇಳ್ತಾರೆ. ಇವ್ರ ಫೋನ್ ನಂಬರ್ ಇಲ್ಲಿರುತ್ತೆ. ಆಮೇಲೆ ಇವ್ರದ್ದು ಮೇಲ್ ID ಇಲ್ಲಿರುತ್ತೆ. ಮೇಲ್ ID ಕೂಡ ಇದೆ ಆಯಾ ಕಾಲೇಜ್ಗಳದ್ದು. ಅಲ್ಲಿ ಏನಿದೆ? 5 year LLB ನ ಆಫರ್ ಮಾಡ್ತಾ ಇದಾರಂತೆ. BBA LLB ನೀವೇನ ಡಿಸೈಡ್ ಮಾಡಿದ್ರ BBA LLB ಮಾಡ್ಬೇಕು, ಆ ಕಾಲೇಜ್ ಕಡೆ ಮಕ್ಕ ಮಾಡಿ ಇಲ್ವಾ? ಆಮೇಲೆ ಅಲಮೀನ್ ಆಲ್ಫಾಬೆಟಿಕ್ ಪ್ರಕಾರ ಕೊಟ್ಟಿದ್ದಾರೆ ಎಲ್ಲದನ್ನು ಕೂಡ. ಅಲಮೀನ್ ಕಾಲೇಜ್ ಅಂತ ಇದೆ, ಅಲ್ಲಿ 3 year LLB ಕೂಡ ಇದೆ ಅಂತೆ. 5 year LLB, 5 year BLLB ಇದೆ ಅಂತೆ. ಎಲ್ಲಿದೆ? ಬ್ಯಾಂಗ್ಳೂರ್ ಹತ್ರ ಇದೆ, ಲಾಲ್ಬಾಗ್ ಹತ್ರ ಇದೆ ಕಾಲೇಜ್ ಇದು. ಅದ್ರದ್ದು ಫೋನ್ ನಂಬರ್ಸ್ ಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಫ್ಯಾಕ್ಸ್ ನಂಬರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಈವನ್ ಮೊಬೈಲ್ ನಂಬರ್ಸ್ ಗಳು ಬೇಕಾ? ಕೆಲವೊಂದ್ ಕಡೆ ಮೊಬೈಲ್ ನಂಬರ್ಸ್ ಗಳನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿಸಿ ಹೇಳ್ತೀನಿ. ಇಲ್ಲಿ ನೋಡಿ, ಅಂಜಿನಿ ಲಾ ಕಾಲೇಜ್ ಅಂತ ಇದೆ. ಅಂಜಿನಿ ಲಾ ಕಾಲೇಜ್ ಹೊಸಕೋಟೆಯಲ್ಲಿ ಇದೆ ಅಂತೆ. ಸೊ ಇಲ್ಲಿ ಮೊಬೈಲ್ ನಂಬರ್ ಇದೆ, ಮೇಲ್ ID ಇದೆ, 3 year LLB ಇದೆ ಅಂತೆ. ಇದು ಕಾಲಮ್ ಏನಿದೆಯಲ್ವಾ, ಇಲ್ಲಿ ಏನ್ ಕಾಲಮ್ ಇದೆ 5 year LLB, 3 year LLB ಅಂತ, ಇಲ್ಲಿ ಏನೇನ್ ಕೋರ್ಸ್ ಗಳಿದೆ ಅಂತ ಇಲ್ಲಿ ಕೊಡ್ತಾ ಇರುವಂತದ್ದು. ಈಗ ಉದಾಹರಣೆ BMS ಕಾಲೇಜ್ ಅಂತ ಇದೆ ಪಾಯಿಂಟ್ ನಂಬರ್ 9 ಅಲ್ಲಿ. ಇಲ್ಲಿ 3 year LLB ಇದೆ ಅಂತೆ, 5 year BLLB ಇದೆ ಅಂತೆ, 5 year BA BCom LLB ಇದೆ, ಆಮೇಲೆ 5 year BBA LLB ಇದೆ ಅಂತೆ. ಸರ್ಟಿಫೈಡ್ ಕೋರ್ಸ್ ಗಳೆಲ್ಲ ಇದೆ ಅಂತೆ. ಸೊ ಅದ್ರ ಅಡ್ರೆಸ್ ಬ್ಯಾಂಗ್ಳೂರಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ರೆ, BMS ಇಂಜಿನಿಯರಿಂಗ್ ಕಾಲೇಜ್ ಹತ್ರ ಅಂತ. ಸೊ ಈ ತರ ಸರ್, ಇದು ಬರೀ ಬ್ಯಾಂಗ್ಳೂರ್ ಮಾತ್ರ ಇದೆಯಾ? ಬೇರೆ ಬೇರೆ ಡಿಸ್ಟಿಕ್ ಇದೆಯಾ? ಎಲ್ಲಾ ಡಿಸ್ಟಿಕ್ ಅಲ್ಲೂ ಇದೆ, ಬರೀ ಬ್ಯಾಂಗ್ಳೂರ್ ಅಂತ ಅಲ್ಲ. ನೀವು ಕೋಲಾರ ಡಿಸ್ಟಿಕ್ ಇಂದು ಇದೆ ನೋಡಿ ಇಲ್ಲಿ ಇನ್ಫಾರ್ಮೇಶನ್, ಕೋಲಾರದಿದೆ. ಆಮೇಲೆ ನಿಮ್ ಮತ್ತೆ ದಕ್ಷಿಣ ಕನ್ನಡ ಡಿಸ್ಟಿಕ್ ಇಂದು ಇದೆ, ಪ್ರತಿ ಡಿಸ್ಟಿಕ್ ಇದೆ. ನಾನು ಇನ್ನು ಸ್ಲೋ ಆಗಿ ಸ್ಕಾಲ್ ಡೌನ್ ಮಾಡ್ತೀನಿ. ಶಿವಮೊಗ್ಗದಿದೆ ಆಯ್ತಾ, ಶಿವಮೊಗ್ಗ ಕಾಲೇಜ್ ಇಂದು ಕೂಡ ಇದೆ. ಸೊ ಅದಾದ್ಮೇಲೆ ನಿಮ್ಗೆ ಬೇರೆ ಕೊಪ್ಪಳ ಡಿಸ್ಟಿಕ್ ಇಂದು ಕೂಡ ಇದೆ. ಬೆಂಗಳೂರು ಸ್ವಲ್ಪ ಜಾಸ್ತಿ ಕಾಲೇಜ್ ಇದೆ, ಮೋರ್ ದನ್ 40-50 ಕಾಲೇಜಸ್ ಗಳು ಬ್ಯಾಂಗ್ಳೂರ್ದೇ ಇದೆ. ಯಾಕಂದ್ರೆ ಬ್ಯಾಂಗ್ಳೂರಲ್ಲಿ ಪಾಪ್ಯುಲೇಷನ್ 1/3 ಆಫ್ ಪಾಪ್ಯುಲೇಷನ್ ಇನ್ ಕರ್ನಾಟಕ, ಟೋಟಲ್ ಆಗಿ ಪಾಪ್ಯುಲೇಷನ್ ಲೆಕ್ಕ ಹಾಕಿದ್ರೆ. ಸೊ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಜಾಸ್ತಿ ಕಾಲೇಜಸ್ ಗಳಿದೆ ಪಾಪ್ಯುಲೇಷನ್ ಇರೋದ್ರಿಂದ. ಆಮೇಲೆ ಹಾಸನದ ಕಾಲೇಜ್ ಲಿಸ್ಟ್ ಇದೆ. ಬರೀ ಹಾಸನ ಅಂತಲ್ಲ, ಕೋಲಾರ, ಹಾಸನ, ಬ್ಯಾಂಗ್ಳೂರು, ಇದನ್ನ ನಾನು ಆಲ್ರೆಡಿ ಹೆಂಗ್ ನೋಡ್ಬೇಕು ಅಂತ ಹೇಳ್ಬಿಟ್ಟಿದೀನಿ. ನಾನು ಮತ್ತೊಂದ್ಸಲ ಒಂದ್ ಕಡೆಯಿಂದ ಅದನ್ನ ಓದ್ತಾ ಹೋಗ್ಲಿಕ್ಕೆ ನೀವಂತ ಸಣ್ಣ ಹುಡುಗರೇನಲ್ಲ, ನೋಡಿ ಒಂದ್ಸಲ. ಆಮೇಲೆ ವೆಬ್ಸೈಟ್ ನ ಓಪನ್ ಮಾಡಿ, ನಿಮ್ಮ ಡಿಸ್ಟಿಕ್ ನ ಒಂದ್ಸಲ ಸರ್ಚ್ ಮಾಡ್ಕೊಳ್ಳಿ. ಕಾಲೇಜ್ ಹೆಸರಿದೆ, ಫೋನ್ ನಂಬರ್ಸ್ ಗಳಿದೆ. ಫಸ್ಟ್ ಒಂದ್ ರೌಂಡ್ ಫೋನ್ ಮಾಡಿ ಅವರಿಗೆ, ಸರ್ ಹಿಂಗ್ ಸೇರ್ಬೇಕಂತ ಇದೀನಿ, ಫೀಸ್ ಸ್ಟ್ರಕ್ಚರ್ ಎಷ್ಟು, ಅದನ್ನಂತೂ ನಾನು ಒಂದು ಕ್ಲಿಯರ್ ಆಗಿ ಪ್ರೊಸೀಜರ್ ಹೇಳ್ತೇನೆ. ನೀವು ಕಾಲೇಜ್ ಅಡ್ಮಿಷನ್ ಆಗ್ಬೇಕಾದ್ರೆ ಯಾವ ರೀತಿ ಅಡ್ಮಿಷನ್ ಆಗ್ಬೇಕು ಅಂತ ಅದನ್ನ ಅರ್ಥ ಮಾಡ್ಕೊಂಡು ಒಂದ್ಸಲ ಅಡ್ಮಿಷನ್ ಆಗಿ. ಯಾಕಂದ್ರೆ ಕುಂತಿದ್ದ ಜಾಗದಲ್ಲೇ ಅರ್ಧಕ್ಕರ್ಧ ಇನ್ಫಾರ್ಮೇಶನ್ ತಗೋಬೇಕು ಫಸ್ಟ್, ಅದನ್ನ ನಿಮ್ಗೆ ಹೇಳ್ತೇನೆ. ಆಮೇಲೆ ಸರ್ ಈಗ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಗೊತ್ತಾಗ್ಲಿಲ್ಲ ನಮ್ಗೆ. ಸರ್ ಇದ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ನೀವೇನಾದ್ರೂ ನೋಡ್ತೀರಾ ಅಂತಂದ್ರೆ ಇಲ್ಲಿದೆ ನೋಡಿ ಡಾಕ್ಯುಮೆಂಟ್ಸ್ ಗಳು. ಡಾಕ್ಯುಮೆಂಟ್ಸ್ ಗಳನ್ನ ನಿಮಗೆ ಸಿಂಪಲ್ ಆಗಿ ಹೇಳಿದೆ. ಸರ್ 3 year LLB ಮಾಡ್ಕೊಂಡು ಮಾಡ್ತಾ ಇದೀರಾ, 5 year LLB ಮಾಡ್ತಾ ಇದ್ರ ಅಂದ್ರೆ ಮೇ ಬಿ PUC ಸರ್ಟಿಫಿಕೇಟ್, ಇನ್ಕಮ್, ಕ್ಯಾಸ್ಟ್, ನಿಮ್ದೇನ್ ಆಧಾರ್ ಕಾರ್ಡ್, ಒಂದ್ ಸ್ವಲ್ಪ ಕನ್ನಡ ಮೀಡಿಯಂ, ಗ್ರಾಮೀಣ ಇದ್ರೆ ಅದನ್ನ ಸ್ವಲ್ಪ ತಗೊಂಡ್ ಬಂದು ಒಂದಿಷ್ಟು ಫೀಸ್ ಕೇಳ್ತಾರೆ, ಕೊಟ್ಟು ಅಡ್ಮಿಷನ್ ಪ್ರೋಸೆಸ್ ನ ಕ್ಲೋಸ್ ಮಾಡಿ ಸರ್. ಫಾರ್ಮ್ ಎಲ್ಲಿ ಸಿಗುತ್ತೆ ಸರ್? ಫಾರ್ಮ್ ನಿಮ್ಗೆ ಯಾವ ಕಾಲೇಜಿಗೆ ಸೇರ್ಬೇಕಂತಿದ್ರೆ ಆ ಕಾಲೇಜಿಗೆ ಹೋಗಿ. 3 year LLB ನ ತಗೊಂಡ್ ಬನ್ನಿ, ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್, PUC ಮಾರ್ಕ್ಸ್ ಕಾರ್ಡ್, 10th ಎಲ್ಲಾ ಮಾರ್ಕ್ಸ್ ಕಾರ್ಡ್ ತಗೊಂಡ್ ಬನ್ನಿ, ಎಲ್ಲಾ ಸರ್ಟಿಫಿಕೇಟ್ ತಗೊಂಡ್ ಬನ್ನಿ, ಆಧಾರ್ ಕಾರ್ಡ್ ಅವು ಇವು ತಗೊಂಡ್ ಬನ್ನಿ, ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂಡ್ ಬನ್ನಿ, ಆಯ್ತಲ್ಲ ಮುಗೀತು. ಇನ್ನು ಕೆಲವೊಂದ್ ಕಡೆ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳೋದಿಲ್ಲ, ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಕೇಳ್ತಾರೆ, ಕೆಲವೊಂದ್ ಕಡೆ ಕೇಳೋದಿಲ್ಲ. ಇಷ್ಟೇ ಸರ್ ಬೇಕಾಗಿರೋ ಡಾಕ್ಯುಮೆಂಟ್ಸ್. ಡಿಪ್ಲೊಮಾದವ್ರು ಜಾಯ್ನ್ ಆಗ್ಬೋದಾ? ಎಸ್ ಸರ್ ಆಗ್ಬೋದು, ಆಸ್ ಎ PUC 5 year LLB ನ ಆಯ್ತಾ. ಅದು ಡಿಪೆಂಡ್ಸ್ ಆಗುತ್ತೆ ಯಾವ ಡಿಪ್ಲೊಮಾ ಅಂತ, ಮತ್ತೆ ಕನ್ಫರ್ಮ್ ಮಾಡ್ಕೊಂಡು ಕಾಲೇಜಲ್ಲಿ ಒಂದ್ಸಲ ಜಾಯ್ನ್ ಆಗಿ. ಆಮೇಲೆ ಹೌ ಮೆನಿ ಇಯರ್ಸ್ ಕೋರ್ಸ್ ಹೇಳಿದೆ, 5 years ಕೋರ್ಸ್ ಇರುತ್ತೆ, 3 years ಕೋರ್ಸ್. ಸರ್ ಸಿಲೆಬಸ್ ಏನೇನ್ ಇರುತ್ತೆ ನಾನೊಂದ್ ಸ್ವಲ್ಪ ಈಗ್ಲೇ ಒಂದ್ ಸ್ವಲ್ಪ ನೋಡಿ LLB ನನಗೆ ಅರ್ಥ ಆಗುತ್ತಿಲ್ಲ ಅಂತ ಸೇರ್ತೀನಿ ಅನ್ನೋದಾದ್ರೆ, ನಮ್ಮ ಕಾನೂನು ಯೂಟ್ಯೂಬ್ ಚಾನಲ್ ನೀವೇನ್ ನೋಡ್ತಾ ಇದ್ರಾ, ಇದ್ರದ್ದು ಪ್ಲೇ ಲಿಸ್ಟಿಗೆ ಹೋಗಿ. ಪ್ಲೇ ಲಿಸ್ಟ್ ಅಲ್ಲಿ 3 year LLB ಫಸ್ಟ್ ಸೆಮ್ ಅಂತಾನೆ ಇದೆ ಆಯ್ತಾ, ಅದನ್ನ ಓಪನ್ ಮಾಡಿ. 5 year LLB ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಅಂತ ಇದೆ, ಅದನ್ನ ಓಪನ್ ಮಾಡಿ.
ಅಲ್ಲಿ ಸ್ವಲ್ಪ ಸ್ಟಡಿ ಮಾಡಿ, ಒಂದ್ ಹತ್ತತ್ರ ಒಂದ್ 20-30 ವಿಡಿಯೋ ನಾನೇ ಕ್ಲಾಸಸ್ಗಳು ಮಾಡಿದ್ದೇನೆ, ನೋಡಿ ಅರ್ಥ ಮಾಡ್ಕೊಳ್ಳಿ. ನನಗೆ LLB ಆಗುತ್ತಾ, ನನಗೆ ಅರ್ಥ ಆಗ್ತಿದ್ಯಾ, LLB ಏನು ಬೇಕಾ, ಆಮೇಲೆ ನೀವು ಸ್ಟಾರ್ಟ್ ಮಾಡಿ. ಇಲ್ಲ ನೀವು ಆಲ್ರೆಡಿ ಸೇರಿದೀರಾ ಅಂತಂದ್ರೆ ಈಗ ಹೋಗಿ ಒಂದ್ಸಲ ನೋಡಿ ಕರೆಸ್ಪಾಂಡಿಂಗ್ ಎಲ್ಲ ಇದೆಯಾ ಸರ್. LLB ಅಲ್ಲಿ LLM ಅಲ್ಲಿ ಯಾವುದೇ ರೀತಿಯಾದಂತ ಕರೆಸ್ಪಾಂಡಿಂಗ್ ಇಲ್ಲ. ಹಂಗಂತೇಳಿ ನಾವು ಸ್ವಲ್ಪ ವರ್ಕ್ ಮಾಡ್ಕೊಂಡಿದೀವಿ ಸರ್ ಆಗುತ್ತಾ, ಇದು ಇಂಟರ್ನಲ್ ಕಮಿಟ್ಮೆಂಟ್ಸ್ ಅಲ್ಲಿ ಹೇಗ್ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿತ್ತು ಕಾಲೇಜರಿಗೆ. ಬಟ್ ಕರೆಸ್ಪಾಂಡಿಂಗ್ ಅನ್ನುವಂಥದ್ದಿಲ್ಲ, ರೆಗ್ಯುಲರ್ ಅನ್ನುವಂಥದ್ದೇ ಇರುವಂತದ್ದು ಸರ್. ಇದಿಷ್ಟು ವಿಷಯಗಳನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ, ಆದ್ರೆ ಮತ್ತೆ ಎಕ್ಸ್ಪ್ಲೈನ್ ಮಾಡ್ಬೇಕಾಗಿರುವಂತ ಒಂದು ವಿಷಯ ಇತ್ತು. ಸೊ ಈಗ ನಮ್ಮ ಕಾನೂನು ಅಕಾಡೆಮಿ ಏನ್ ಮಾಡ್ತಾ ಇದೆ ಈ ವಿಷಯದಲ್ಲಿ ಅಂತ ನೀವು ಬಂದ್ರೆ, ನಮ್ಮ ಕಾನೂನು ಅಕಾಡೆಮಿ ನೀವು ಕಾಲೇಜಿಗೆ ಸೇರಿ ಅಲ್ಲಿ ಏನ್ ಅರ್ಥ ಆಗ್ಲಿ ಬಿಡ್ಲಿ ಮಾಡ್ಲಿ ಸಿಲೆಬಸ್ ಮುಗಿಲಿ ಇಲ್ಲ ಎಲ್ಲದೂ ಕೂಡ ಟ್ಯಾಕಲ್ ಮಾಡ್ಬಿಟ್ಟು ನಾವು ನಿಮಗೆ ಕ್ಲಾಸಸ್ ಗಳನ್ನ ಪಾಠ ಮಾಡ್ಕೊಡ್ತೀವಿ. ಸರ್ ಈಗ ನಾನು ಕಾಲೇಜಿಗೆ ಸೇರ್ಬೇಕಾದ್ರೆ ಏನೇನ್ ಫ್ಯಾಕ್ಟರ್ಸ್ ಗಳನ್ನ ಕನ್ಸಿಡರ್ ಮಾಡಬೇಕು, ಯಾವ ಕಾಲೇಜು ಬೆಸ್ಟ್ ಕಾಲೇಜ್, ನೀವೇನೋ ಹೇಳಿದ್ರಿ ಸರ್, ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಹೇಳಿದ್ರಿ, ನನಗೂ ಕೂಡ ಅರ್ಥ ಆಯ್ತು. ಬಟ್ ಆದ್ರೆ ನಾನು ಕಾಲೇಜಿಗೆ ಸೇರ್ಬೇಕಾದ್ರೆ ಹೇಗ್ ಸರ್ ಅದನ್ನ ಏನೇನ್ ಯೋಚನೆ ಮಾಡ್ಬೇಕು ಸರ್, ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ ಅಂತಂದ್ರೆ ನನ್ನ ಯೋಚನೆಗಳು ಏನಿದ್ರೆ ಸರಿ ಇರುತ್ತೆ. ನೀವು ಫಸ್ಟ್ ಏನ್ ಮಾಡ್ಬೇಕು ಗೊತ್ತಾ, ನಾನೊಂದು ವೆಬ್ಸೈಟ್ ತೋರಿಸಿದ್ನಲ್ಲ ನಿಮಗೆ, ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ, CMR ಯೂನಿವರ್ಸಿಟಿ, ನ್ಯಾಷನಲ್ ಲಾ ಯೂನಿವರ್ಸಿಟಿ, ರೇವಾ ಯೂನಿವರ್ಸಿಟಿ, ಆಮೇಲೆ ದಯಾನಂದ್ ಸಾಗರ್ ಯೂನಿವರ್ಸಿಟಿ, RV ಯೂನಿವರ್ಸಿಟಿ, ಎಲ್ಲ ಯೂನಿವರ್ಸಿಟಿ ತೋರಿಸಿದ್ನಲ್ಲ, ಆ ಎಲ್ಲಾ ಯೂನಿವರ್ಸಿಟಿಗಳದ್ದು ಫೋನ್ ನಂಬರ್ಸ್ ಗಳನ್ನ ಕಲೆಕ್ಟ್ ಮಾಡ್ಬೇಕು. ತುಂಬಾ ಈಸಿ ಮೆಥಡ್ ಹೇಳ್ತೇನೆ ನಾನು, ನೆಮ್ಮದಿಯಾಗಿ ಆರಾಮಾಗಿ ಕುತ್ಕೊಳ್ಳಿ ಮನೆಯಲ್ಲಿ, ಫೋನ್ ನಂಬರ್ಸ್ ಕಲೆಕ್ಟ್ ಮಾಡಿ. ಫಸ್ಟ್ ಅವ್ರ ಆಫೀಸರಿಗೆಲ್ಲ ಫೋನ್ ಮಾಡಿ. ಆ KSL ಯೂನಿವರ್ಸಿಟಿಯಲ್ಲಿ ನಿಮ್ಮ ಡಿಸ್ಟಿಕ್ ಯಾವುದು ಅಂತ ಫಸ್ಟ್ ಫೈಂಡ್ ಔಟ್ ಮಾಡಿ. ನೀವ್ ಯಾವ ಡಿಸ್ಟಿಕ್ ಅಲ್ಲಿ ಸೇರ್ಬೇಕು ಅಂತ ಇಷ್ಟಪಡ್ತಾ ಇದ್ದೀರಾ ಅಂತ, ಆ ಡಿಸ್ಟಿಕ್ ನ ಸುತ್ತಮುತ್ತ ಇರುವಂತ ಕಾಲೇಜ್ ನ ಒಂದು ಲಿಸ್ಟ್ ಮಾಡಿ ತಗೊಳ್ಳಿ, ಒಂದು ಪೆನ್ ಬುಕ್ ತಗೊಳ್ಳಿ, ಲಿಸ್ಟ್ ಮಾಡಿ 10 ಕಾಲೇಜು 15 ಕಾಲೇಜು ಲಿಸ್ಟ್ ಮಾಡಿ 10-15 ಕಾಲೇಜ್ ಫೋನ್ ನಂಬರ್ಸ್ ಗಳಿದೆ. ಫಸ್ಟ್ ಅವ್ರಿಗೆ ಫೋನ್ ಮಾಡಿ, ಸರ್ ಫೀಸ್ ಎಷ್ಟು, ಸರ್ ಅಡ್ಮಿಷನ್ ಪ್ರೋಸೆಸ್ಗೆ ಏನೇನಿದೆ, ಡೇಟ್ ಯಾವಾಗ, ಅಡ್ಮಿಷನ್ ಸ್ಟಾರ್ಟ್ ಆಗಿದೆಯಾ, ಎಲ್ಲದನ್ನು ಕೂಡ ಕುತ್ಕೊಂಡಿದ್ದ ಜಾಗದಲ್ಲೇ 2-3 ಶೀಟ್ ಅಲ್ಲಿ ಡಾಟಾ ರೆಡಿ ಮಾಡ್ಕೊಳ್ಬೇಕು ಸರ್. ಫಸ್ಟ್ ಏನ್ ಮಾಡ್ಬೇಕೇನಿಲ್ಲ ಅಂತ ಅದ್ರಲ್ಲೇ ಒಂದು ಟಾಪ್ ಲಿಸ್ಟ್ ಮಾಡ್ಕೊಂಡು ಒಂದ್ 2-3 ಕಾಲೇಜನ್ನ ಟಾಪ್ ಲಿಸ್ಟೆಡ್ ಮಾಡ್ಕೊಳ್ಳಿ. ಸೊ ಆ ಕಾಲೇಜಸ್ ಗಳಿಗೆ ಹೋಗ್ಬಿಟ್ಟು ಅಲ್ಲಿ ಸುತ್ತಮುತ್ತ ಇರುವಂತ ಪ್ರೊಫೆಸರ್ಸ್ ಗಳಿಗೆ ಮಾತಾಡಿ, ಆ ಕಾಲೇಜಸ್ ಗಳಲ್ಲಿ ಅಲ್ಲಿ ಸುತ್ತಮುತ್ತ ಇರುವಂತ ಸ್ಟೂಡೆಂಟ್ಸ್ ಗಳಿಗೆ ಮಾತಾಡಿ, ಅಡ್ಮಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾತಾಡಿ, ಆಯ್ತಾ, ಎಲ್ಲ ಮಾತಾಡಿ ಆರಾಮಾಗಿ ನಿಮಗೆ ಕಂಫರ್ಟೇಬಲ್ ಎನ್ವೈರನ್ಮೆಂಟ್ ಇದೆ ಅಂತಂದ್ರೆ ಆಮೇಲೆ ನೀವು ಫೈನಲ್ ಆಗಿ ಯೋಚನೆ ಮಾಡಿ ಸೇರ್ಕೊಳ್ಳಿ ಸರ್. ನಿಮ್ಮ ಎಕನಾಮಿಕ್ ಕಂಡೀಷನ್, ಫೈನಾನ್ಷಿಯಲ್ ಕಂಡೀಷನ್, ನಿಮ್ಮ ಟ್ರಾವೆಲಿಂಗ್ ಕಂಡೀಷನ್, ವರ್ಕಿಂಗ್ ಕಂಡೀಷನ್, ಆಯ್ತಾ, ವರ್ಕಿಂಗ್ ಪ್ರೊಫೆಷನಲ್ಸ್ ಗಳಿಗೆ ಒಂದು ರೀತಿ ರಾಮಬಾಣ ನಮ್ಮ ಕಾನೂನು ಅಕಾಡೆಮಿ ಅಂತಂತಂದ್ರೆ, ಸರ್ ಸ್ವಲ್ಪ ಎಲ್ಲೋ ಇತ್ಕೊಂಡು ಓದೋಣ ಅಂತಿದ್ದೀನಿ ಸರ್, LLB ಒಂದು ಹುಚ್ಚು ಆಸೆ ಸೊಸೈಟಿಯಲ್ಲಿ ಏನೋ ಮಾಡ್ಬೇಕಂತ ಇದೀನಿ ಅಂತ ಬಂದಾಗ ನಮ್ಮ ಕಾನೂನು ಅಕಾಡೆಮಿ ಅನ್ನುವಂಥದ್ದು ಒಂಥರ ರಾಮಬಾಣ ಇದ್ದಂಗೆ, ಯಾವುದೇ ರೀತಿಯಾದಂತ ಏನು ಡೌಟ್ ಇಲ್ದಂಗೆ 100% ಕ್ಲಾಸಸ್ ಗಳನ್ನ ನೋಟ್ಸಸ್ ಗಳನ್ನ ಕೊಡುವಂತ ಒಂದು ರೀತಿಯಲ್ಲಿ ನಮ್ಮ ಕಾನೂನು ಅಕಾಡೆಮಿ ಕೊಡ್ತಾ ಇರುತ್ತೆ. ಸೊ ಈಗ ಕರ್ನಾಟಕದಲ್ಲಿ ಯಾವ್ದು ಬೆಸ್ಟ್ ಲಾ ಕಾಲೇಜು ಅಂತ ಬಂದಾಗ ಇದನ್ನ ನಾನ್ ಡಿಸೈಡ್ ಮಾಡಲ್ಲ ಸರ್, ಅದು ಬೆಸ್ಟ್ ಲಾ ಕಾಲೇಜ್ ಇದು ಬೆಸ್ಟ್ ಲಾ ಕಾಲೇಜು ಅಂತ. ಯಾಕಂದ್ರೆ ಯಾವ್ಯಾವ ಡಿಸ್ಟಿಕ್ ಅಲ್ಲಿ ನೀವು ಇದಿರೋ, ಇಡೀ ಕರ್ನಾಟಕದಲ್ಲಿ ಕೇಳ್ತಾ ಇದ್ದೀರಾ ನನ್ನ ವಾಯ್ಸ್ ನ. ಸೊ ನಿಮ್ಮ ಡಿಸ್ಟಿಕ್ ಅಲ್ಲಿ ನಿಮ್ಮ ಜಾಗದಲ್ಲಿ ನಾನು ಹೇಳಿದ ಹಾಗೆ ನಂಬರ್ಸ್ ಗಳನ್ನ ಕಲೆಕ್ಟ್ ಮಾಡಿ, ಫೋನ್ ಮಾಡಿ, ಫೀಸ್ ಸ್ಟ್ರಕ್ಚರ್ ತಗೊಳ್ಳಿ, ಅಲ್ಲಿ ಕಾಲೇಜಿಗೆ ಹೋಗಿ ಸ್ವಲ್ಪ ಪ್ರೊಫೆಸರ್ಸ್ ಗಳ ಜೊತೆ ಮಾತಾಡಿ, ಸ್ಟೂಡೆಂಟ್ಸ್ ಗಳ ಜೊತೆ ಮಾತಾಡಿ, ಟಾಪ್ ಕಾಲೇಜಸ್ ಗಳು ಯಾವ್ದು ಅಂತ ನಿಮ್ಗೆ ಅರ್ಥ ಆಗುತ್ತೆ ಸರ್. ಇದಕ್ಕೆ ಏನಂತೀವಿ ಅಂತಂದ್ರೆ ಸರ್ವೆ ಅಂತೀವಿ, ರಿಸರ್ಚ್ ಅಂತೀವಿ, ಸರ್ವೆ ಮಾಡೋದು ಅಂತೀವಿ, ಯಾವ ಕಾಲೇಜ್ ಏನು ಅಂತ. ಫಸ್ಟ್ ನೀವು ನಿಮ್ಮ ಸರ್ವೆನ ನೀವು ಮಾಡ್ಕೊಳ್ಳಿ, ನಾನು ಏನ್ ಓದ್ಬೇಕು, ಏನ್ ಬೇಡ, ಯಾವ ಕಾಲೇಜ್ ಸರಿ ಏನ್ ಸರಿ, ಅದಕ್ಕೆ ನಾನು ಪ್ರೊಸೀಜರ್ ಹೇಳ್ತಾ ಇದ್ದೀನಲ್ಲ. ಕಾಲೇಜ್ ನಂಬರ್ಸ್ ತಗೊಳ್ಳಿ, ಫೀಸ್ಗಳು ತಗೊಳ್ಳಿ, ಎಷ್ಟೆಷ್ಟಿದೆ ಏನಿದೆ, ಕಾಲೇಜಿಗೆ ಹೋಗಿ ಸ್ವಲ್ಪ ಓಡಾಡಿ ಸರ್, ಒಂದ್ 4 ದಿನ ಓಡಾಡಿ, 2-3 ದಿನ ಓಡಾಡಿ. ಕಾಲೇಜಿಗೆ ಸೇರ್ತಾ ಇರೋದು ಲೈಫ್ ಇದು, ಆಮೇಲೆ ದೊಡ್ಡ ಲಾಯರ್ಗಳಾದ್ಮೇಲೆ ನಿಮ್ಗೆ ಕೇಳ್ತಾರೆ 4 ಜನ ಎಲ್ಲೋದಿದ್ಯಪ್ಪ ಅಂತ. ಸ್ವಲ್ಪ ಓಡಾಡಿ ಒಳ್ಳೆ ಕಾಲೇಜ್ಗಳಲ್ಲಿ, ಆಮೇಲೆ ಒಳ್ಳೊಳ್ಳೆ ಕೋಚಿಂಗ್ ಸೆಂಟರ್ಗಳಲ್ಲಿ ನಿಮ್ಮ ಇದನ್ನ ತಗೊಳ್ಳಿ, ಕೋಚಿಂಗ್ ತಗೊಂಡು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಹೇಳಬೇಕು ಅಂತಂತಂದ್ರೆ, ನಮ್ಮ ಕಾನೂನು ಅಕಾಡೆಮಿ ಅಂತೂ ಸುಮಾರು ಗ್ರಾಜುಯೇಟ್ಸ್ಗಳು, 1000ಗಿಂತ ಮೇಲ್ಗಡೆ ಗ್ರಾಜುಯೇಟ್ಸ್ಗಳು ಔಟ್ಪುಟ್ ಆಗಿರುವಂತ ಗ್ರಾಜುಯೇಟ್ಸ್ಗಳು ಫ್ರಮ್ ಅವರ್ ಕೋಚಿಂಗ್ ಅಕಾಡೆಮಿ. ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಸ್ ಆಗಿರಬಹುದು, ಅಥವಾ ನಿಮ್ಮ ಈ ಜುಡಿಷರಿ ಎಕ್ಸಾಮ್ ಆಗಿರಬಹುದು, ಅಥವಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಕ್ಸಾಮ್, ಎನಿಥಿಂಗ್ ಎಲ್ಲದೂ ಕೂಡ ಇದೆ ಸರ್. ಟಾಪ್ ಇನ್ಸ್ಟಿಟ್ಯೂಟ್ಗಳು ಯಾವುದು ನಮ್ಮ ಕರ್ನಾಟಕದಲ್ಲಿ ಅಂತ ನೀವು ಕೇಳಿದ್ರೆ ನಿಮ್ಮಂತ ಮೂರ್ಖರಿಲ್ಲ ಅಂತ ಅರ್ಥ. ಯಾಕೆ ಗೊತ್ತಾ, ಟಾಪ್ ಯೂನಿವರ್ಸಿಟಿಗಳು ಅಂತ ನಾನು ಯಾವ್ದೋ ಹೇಳಿರ್ತೀನಿ, ನನಗೆ ಟಾಪ್ ಯೂನಿವರ್ಸಿಟಿ, ನಿಮ್ಗೆ ಟಾಪ್ ಯೂನಿವರ್ಸಿಟಿ ಅದು ನೀವು ಡಿಸೈಡ್ ಮಾಡ್ಬೇಕು ಸರ್. ಗೂಗಲ್ ಔಟ್ ಮಾಡ್ಬೇಕು, ಎಲ್ಲರ ಹತ್ರನೂ ಫೋನ್ ಇದೆ, ಎಲ್ಲರ ಹತ್ರನೂ ಗೂಗಲ್ ಇದೆ, ಎಲ್ಲರ ಹತ್ರನೂ ಇಂಟರ್ನೆಟ್ ಇದೆ. ಗೂಗಲ್ ಔಟ್ ಮಾಡ್ಬೇಕು ಸರ್, ಕುತ್ಕೊಂಡು ಗೂಗಲ್ ಔಟ್ ಮಾಡಿ, ರಿಸರ್ಚ್ ಮಾಡಿ, ಲೀಸ್ಟ್ ಮಾಡಿ, ಫೋನ್ ಮಾಡಿ, ಅಲ್ಲಿ ಎನ್ವೈರನ್ಮೆಂಟ್ ಹೋಗಿ, ಸರೌಂಡಿಂಗ್ ಹೋಗಿ ನೋಡಿ, ಆಮೇಲೆ ಅಡ್ಮಿಷನ್ ಆಗ್ಬೇಕು. ಯಾರೋ ಒಬ್ಬ ಹೇಳ್ತಾನೆ ಈ ಕಾಲೇಜ್ ಚೆನ್ನಾಗಿದೆ ಅಂತ ಸೇರ್ಕೊಳ್ಳೋದು, ಆಮೇಲೆ ಅಲ್ಲಿ ನೋಡಿದ್ರೆ ಸಿಲೆಬಸ್ ಫಿನಿಶ್ ಮಾಡಲ್ಲಂತೆ, ಅಲ್ಲಿ ನೋಡಿದ್ರೆ ನೋಟ್ಸ್ ಕೊಡಲ್ಲಂತೆ, ಏನೋ ಇಂಗ್ಲಿಷ್ ಅಲ್ಲಿ ಅವ್ರಿಗೆ ಇಷ್ಟ ಬಂದಿದ್ದು ಹೇಳ್ತಾರಂತೆ, ಕನ್ನಡದಲ್ಲಿ ಪಾಠನೇ ಮಾಡಲ್ಲಂತೆ, ಹೋಗಿನೋ ಸೇರ್ಕೊಂಡ್ ಬಿಡಿದ್ರ ಫೀಸ್ ಹಾಕ್ಬಿಟ್ಟು. ನಿಮ್ಗೆ ಏನ್ ಅರ್ಥನೇ ಆಗಿಲ್ಲ, 3 ವರ್ಷ ಆದ್ಮೇಲೆ ಹೊರಗಡೆ ಬಂದ್ಮೇಲೆ ನೋಡ್ತಿರಂತೆ, 5 ವರ್ಷ ಆದ್ಮೇಲೆ ಹೊರಗಡೆ ಬಂದ್ಮೇಲೆ ನೋಡ್ತಿರಂತೆ, ನಿಮ್ಮ ತಲೆಯಲ್ಲಿ ಒಂದು ಅಕ್ಷರನೂ ಇಲ್ಲ. ಏನಕ್ಕೆ ಬೇಕು ಸರ್ ಅದು? ಸೊ ಅದನ್ನ ಎಲ್ಲ ಟ್ಯಾಕಲ್ ಮಾಡ್ಕೊಂಡು ನೀವು ಮಾಡ್ತಾ ಬನ್ನಿ. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ನಮ್ಮ ಇಂಟರ್ನ್ಶಿಪ್ ಬಂದಿರುವಂತವ್ರು ಪಾಪ ಎಲ್ಲ ಪಾಸ್ ಮಾಡಿದ್ದಾರೆ, ಸಬ್ಜೆಕ್ಟ್ ಏನೋ ಪಾಸ್ ಮಾಡಿದ್ದಾರೆ, ಆದ್ರೆ ಅವರ ತಲೆಯಲ್ಲಿ ನಾನೇನಾದ್ರೂ ಒಂದು ಕ್ವಶನ್ ಕೇಳಿದ್ರೆ ಬಾಯಾಕ್ಟ್ ಹೊಡೆದಂಗೆ ಹೇಳ್ತಾರೆ,
ದಿಸ್ ಇಸ್ ಲೈಕ್ ಅಂದ್ರೆ ಸುಮ್ಮನೆ ಹೇಳ್ಬಿಡೋದು ಬಾಯಕ್ ಕೊಡ್ದಂಗೆ. ಅದನ್ನ ಅರ್ಥ ಮಾಡ್ಸ್ ನನಗೂ ಅಂತಂದ್ರೆ ಅರ್ಥ ಮಾಡ್ಸಕ್ ಬರಲ್ಲ. ಯಾಕೆ? ಓದಿರುವಂತ ಕಾಲೇಜು, ಓದಿಸಿರುವಂತ ಲೆಕ್ಚರ್ಗಳು, ಪ್ರೊಫೆಸರ್ಗಳು ಅದು ಯಾವ್ಯಾವ ರೀತಿ ಇರ್ತಾರೆ ಅವ್ರವ್ರಿಗೆ ಬಿಟ್ಟಿದ್ದು. ನಿಮ್ಗೂ ಅರ್ಥ ಆಗಿದೆ. ನಿಮ್ಮ ಜೀವನದಲ್ಲಿ ನೀವು ಆಲ್ಮೋಸ್ಟ್ ಒಂದೊಂದೆರಡು ಡಿಗ್ರಿ ಮಾಡಿದಿರಾ, ಬಟ್ ಆದ್ರೆ ನೀವು ತುಂಬಾ ದೊಡ್ಡ ವ್ಯಕ್ತಿಗಳಾಗಿಲ್ಲ, ಪೇಟೆಂಟ್ ಮಾಡೋಷ್ಟು ದೊಡ್ಡ ವ್ಯಕ್ತಿಗಳಾಗಿಲ್ಲ. ಯಾಕಾಗಿಲ್ಲ ಅಂತಂದ್ರೆ ನೀವು ವಿಷಯನ ಅರ್ಥನೇ ಮಾಡ್ಕೊಳಕ್ ಹೋಗಿಲ್ಲ. ವಿಷಯ ಅಲ್ಲಿ ಕೊಟ್ರು, ಎಕ್ಸಾಮ್ ಬರ್ದೆ ಬಂದೆ, ಅದಲ್ಲ ಸರ್. ಲಾದಲ್ಲಿ ನಾನು ಪ್ಯೂರ್ ಆಗಿ ಹೇಳ್ತಾ ಇದ್ದೀನಿ, ಇಟ್ಸ್ ಎ ಪ್ರೊಫೆಷನಲ್ ಕೋರ್ಸ್. ಲಾ ಆಗ್ಲಿ, ಮೆಡಿಕಲ್ ಆಗ್ಲಿ, ಟೀಚಿಂಗ್ ಪ್ರೊಫೆಷನಲ್ ಆಗ್ಲಿ, ಇದೆಲ್ಲ ಪ್ರೊಫೆಷನಲ್ ಕೋರ್ಸ್ ಅಂತ ಸುಮ್ನೆ ಕರೆದಿಲ್ಲ. ಇಲ್ಲಿ ಅರ್ಥ ಮಾಡ್ಕೋಬೇಕು, ಜಡ್ಜಸ್ ಗಳಿಗೆ ಅರ್ಥ ಮಾಡಿ ನಿಮ್ಮ ಕೇಸನ್ನ ನೀವು ಗೆದ್ದು ಬರ್ಬೇಕು ಅಂದ್ರೆ ತಮಾಷೆ ಅಲ್ಲ, ಮುಂದ್ಗಡೆ ನೀವು ಅರ್ಥ ಮಾಡಿಸ್ಬೇಕು. ಇದು ಈ ತರ ಹೇಳುತ್ತೆ ಕಾನೂನು ಅಂತ. ಅರ್ಥ ಮಾಡಿಸ್ಬೇಕಂತಂದ್ರೆ ಫಸ್ಟ್ ಅಷ್ಟೇ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಆ ಕಡೆ ಈ ಕಡೆ ಸುಮ್ನೆ ಒದ್ದಾಡ್ಬೇಡಿ. ನಮ್ಮ ಕಾನೂನು ಅಕಾಡೆಮಿ ನಂಬರ್ಗಳು ಕೆಳಗಡೆ ಇದೆ ಸರ್, ಕೊಟ್ಟಿದೀವಿ. ಈ ನಂಬರ್ಗಳಿಗೆ ಕಾಲ್ ಮಾಡಿ, ಇನ್ಫಾರ್ಮೇಶನ್ ತಗೊಳ್ಳಿ, ಮಾತಾಡಿ, ಆಯ್ತಾ? ಸೊ ಏನೇನ್ ಬೇಕೆಲ್ಲ ತಗೊಳ್ಳಿ. ಈಗ ವಿಷಯ ಬರುತ್ತೆ ಸರ್, ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿಯಲ್ಲಿ ಹೇಳಿದ್ರಿ ನೀವು ಟೋಟಲ್ ಆಗಿ ಒಂದು ಅರೌಂಡ್ 127ರಿಂದ 140 ಕಾಲೇಜ್ಗಳಿದೆ. ಸರ್ ಹೇಗಿದೆ ಸರ್ ನಾನು ಏನಾದ್ರು ಇದೇ ಯೂನಿವರ್ಸಿಟಿಯಲ್ಲಿ ಓದ್ತೀನಿ ಅಂದ್ರೆ ನಮ್ಮ ಯೂನಿವರ್ಸಿಟಿ ಹೇಗಿದೆ ಅಂದ್ರೆ ಈ ತರ ಇದೆ ನೋಡಿ. ನಿಮ್ಮ ಯೂನಿವರ್ಸಿಟಿ ಕರ್ನಾಟಕ ಸ್ಟೇಟ್ ಲಾ ಸ್ಕೂಲ್ ಅಂತ ಇದೆ ನೋಡಿ, ಇಲ್ಲಿ ಇದೇ ನಿಮ್ಮ ಯೂನಿವರ್ಸಿಟಿ, ಆಯ್ತಾ? ಕರ್ನಾಟಕದಲ್ಲಿರುವಂತದ್ದು. ಸೊ ಈಗ ಇದೇ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ. ಇನ್ನೊಂದ್ 2-3 ಪಿಕ್ಚರ್ಸ್ ಗಳು ನೋಡ್ಬೇಕು ಅಂದ್ರೆ ಈ ತರದ ಎಜುಕೇಶನ್ ಸಿಸ್ಟಮ್, ಅಲ್ಲಿನ ಕಾನ್ಫರೆನ್ಸ್ ಹಾಲ್ಗಳು. ಸೊ ನೀವ್ ಇಲ್ಲಿ ಓದಲ್ಲ, ಇದಕ್ಕೆ ಅಫಿಲಿಯೇಟೆಡ್ ಆಗಿರುವಂತಹ ಡಿಫ್ರೆಂಟ್ ಕಾಲೇಜಸ್ ಗಳಿದೆ, ಅಂದ್ರೆ ಇಡೀ ಕರ್ನಾಟಕ ತುಂಬಾ. ಸರ್ ಈ ಯೂನಿವರ್ಸಿಟಿ ಎಲ್ಲಿದೆ? ಇದು ಹುಬ್ಳಿಯಲ್ಲಿದೆ ಸರ್. ಇಲ್ಲೇನ್ ಫೋಟೋ ಕಾಣ್ತಾ ಇದೆಯಲ್ಲ, ನಮ್ಮ ಯೂನಿವರ್ಸಿಟಿ ಎಲ್ಲಿದೆ ಅಂತಂದ್ರೆ ಹುಬ್ಬಳ್ಳಿಯಲ್ಲಿದೆ, ಹುಬ್ಳಿ ನವನಗರದಲ್ಲಿದೆ. ಆದ್ರೆ ಇದರ ಅಫಿಲಿಯೇಟೆಡ್ ಆಗಿ ಅರೌಂಡ್ 140 ಕಾಲೇಜಸ್ ಗಳಿದೆ. ಇದು ಕರ್ನಾಟಕ ತುಂಬಾ ಹರಡ್ಕೊಂಡಿದೆ. ಇಡೀ ಕರ್ನಾಟಕ ತುಂಬಾ ಪ್ರತಿ ಡಿಸ್ಟಿಕ್ ಅಲ್ಲೂ ಕೂಡ ಒಂದೊಂದೆರಡು ಕಾಲೇಜ್ಗಳಿದೆ. ಬ್ಯಾಂಗ್ಳೂರ್ ಮಾತ್ರ 40ರಿಂದ 50 ಕಾಲೇಜ್ಗಳಿದೆ. ಈ ತರ ಕರ್ನಾಟಕ ತುಂಬಾ ಹರಡ್ಕೊಂಡಿದೆ ಇದೇ ಯೂನಿವರ್ಸಿಟಿ ಅಂಡರಲ್ಲೇ ಆಲ್ಮೋಸ್ಟ್ 95% ಸ್ಟೂಡೆಂಟ್ಸ್ ಗಳೇನಿದೆ ಔಟ್ಪುಟ್ ಆಗಿರುವಂತದ್ದು. ಅವ್ರಿಗೆ ನೀವು ಯಾವ ಲಾಯರಿಗೆ ಕೇಳಿದ್ರು ಕೂಡ ಎಲ್ಲಪ್ಪ ಯಾವ ಯೂನಿವರ್ಸಿಟಿಯಲ್ಲಿ ಓದಿದೆ ಅಂತಂದ್ರೆ ಎಲ್ಲರೂ ಹೇಳೋದು KSL ಯೂನಿವರ್ಸಿಟಿ, ಇದ್ರದ್ದೇ ಸರ್ಟಿಫಿಕೇಟ್ ಇರುವಂತದ್ದು, ಇದೇ ಯೂನಿವರ್ಸಿಟಿಯಲ್ಲಿ ಕೊಡುವಂತದ್ದು ಸರ್ಟಿಫಿಕೇಟ್. ಆದ್ರೆ ಕಾಲೇಜ್ಗಳು ಬೇರೆ ಆಗಿರಬಹುದು, ಆದ್ರೆ ಯೂನಿವರ್ಸಿಟಿ ಅಂತ ಬಂತು ಅಂದ್ರೆ 90 to 95% ಇದೇ ಯೂನಿವರ್ಸಿಟಿಯಿಂದ ಎಲ್ಲರೂ ಕೂಡ ಪಾಸ್ ಆಗಿರುವಂತದ್ದು. ಅದಾದ್ಮೇಲೆ ನೆಕ್ಸ್ಟ್ ಇದ್ರದ್ದೊಂದು ಸಮ್ ಪಿಕ್ಚರ್ಸ್ ಗಳು ನಾನು ಇಲ್ಲಿ ಹಾಕಿದ್ದೆ. ಅದಾದ್ಮೇಲೆ ಎಲ್ರಿಗಿರುವಂತ ಟೆನ್ಷನ್, ಸರ್ ಆಯ್ತು ಸರ್ ಏನೋ ಮಾಡ್ತೀನಿ, LLB ಮಾಡಿದ್ಮೇಲೆ ಏನಾದ್ರೂ ಜೀವನ ಇದೆಯಾ? ಒಬ್ವಿಯಸ್ಲಿ ಜೀವನ ಇದೆ ಸರ್. ನಮ್ಮ ಕಾನೂನು ಅಕಾಡೆಮಿ ಜೀವನನ ಹೇಗ್ ರೂಪಿಸ್ಕೊಳ್ಬೇಕು, ಜೀವನನ ಹೇಗ್ ಕೊಟ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಕಾನೂನು ಅಕಾಡೆಮಿ ನಿಮಗೆ ಹೇಳುತ್ತೆ. ನೀವು ಏನ್ ಆಗ್ತೀರಾ, ನೀವು ಏನ್ ಆಗ್ಬೇಕು, ಲಾ ಸ್ಟೂಡೆಂಟ್ ಆದಾಗ ನೀವ್ ಏನೇನನ್ನ ತಿಳ್ಕೊಬೇಕು ಫಸ್ಟ್ ಅಂತ ಬಂದ್ರೆ ನಿಮ್ಮ ಕರಿಯರ್ ಅಪಾರ್ಚುನಿಟಿ ನೋಡ್ಬೇಕು. ಇಲ್ಲಿ ನೀವು ಕಾರ್ಪೊರೇಟ್ ಲಾಯರ್ ಆಗಬಹುದು, ಇಲ್ಲ ಅಂತಂದ್ರೆ ನೀವು ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಅಂತ ಬರ್ತಾರೆ, ಗೌರ್ಮೆಂಟ್ ಲಾಯರ್ ಆಗಬಹುದು, ಇಲ್ಲ ಅಂತಂದ್ರೆ ನೀವು ಜಡ್ಜ್ಗಳಾಗಬಹುದು ನೋಡಿ, ಜಡ್ಜ್ಗಳಾಗಬಹುದು. ಇಲ್ಲ ಅಂತಂದ್ರೆ ನೀವ್ ಯಾವ್ದಾದ್ರು ಸೈಬರ್ ಲಾ, ಅದು ಇದು ಕ್ರಿಮಿನಲ್, ಅದು ಇದು ಬೇಲ್ ಕೊಡ್ಸೋದು ಅದೆಲ್ಲ ಬರುತ್ತಲ್ಲ, ಪ್ರಾಪರ್ಟಿ ಸಿವಿಲ್ ಲಾಯರ್ ಇದಾಗಬಹುದು. ಇಲ್ಲ ಸರ್ ನಾನು ಗೌರ್ಮೆಂಟ್ ಎಕ್ಸಾಮ್ ಬರ್ಕೊಳ್ತೀನಿ ಅಂದ್ರೆ ಒಂದು ಡಿಗ್ರಿ ಆದ್ರೂ ಕೈಯಲ್ಲಿ ಬರುತ್ತಲ್ಲ, ಇದನ್ನಾದ್ರೂ ಮಾಡಬಹುದು ನೋಡಿ. ಇದು ಲೆಂತಿ ಆಗ್ಬಿಡುತ್ತೆ ವಿಡಿಯೋ, ಬಟ್ ಆದ್ರೂ ಕೂಡ ನಾನು ಶಾರ್ಟ್ ಆಗಿ ಹೇಳಿರ್ತೇನೆ. ಇದ್ರದ್ದು ಬೇಕಿರೋ ಒಂದ್ಸಲ ಸಪರೇಟ್ ಮಾಡೋಣ ಸರ್. ಈಗ ನಾನು LLB ದಂತೂ ಎಲ್ಲ ಅರ್ಥ ಮಾಡ್ತಿದ್ರಿ, ನಾನು LLB ಮಾಡ್ಬೇಕಾ, ನನಗೆ LLB ಬೇಕಾ, ನಾನು LLB ಮಾಡಿದ್ರೆ ಏನಾಗ್ತೀನಿ ಇನ್ನು ಅನ್ನುವಂತ ವಿಷಯ ನಿಮ್ಗೆ ಏನಾದ್ರು ಬಂದ್ರೆ ನೋಡಿ, BA LLB 5 years LLB, ಆಮೇಲೆ 3 year LLB ಅಂತಿದೆ. ನೀವ್ ಏನ್ ಮಾಡಿದ್ರು ಕೂಡ ಒಂದು ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ನ ಬರ್ಕೊಳ್ತೀರಾ. ಸೊ ಬರ್ಕೊಂಡಿದ ತಕ್ಷಣ ಇಲ್ಲಿ ಏನಾಗ್ಬಿಡ್ತೀರಾ ಅಂತಂದ್ರೆ ಅಡ್ವೊಕೇಟ್ ಆಗ್ತೀರಾ. ನಿಮಗೆ ಸೀಲು ಸಿಗ್ನೇಚರು ಅಥಾರಿಟಿ ಬರುತ್ತೆ, ನೀವು ಸೀಲು ಸಿಗ್ನೇಚರ್ ನ ಹೊಡೆದ್ಬಿಟ್ಟು ಅಡ್ವೊಕೇಟ್ಸ್ ಗಳಾಗ್ಬಿಡ್ತೀರಾ. ಸೊ ಅದಾದ್ಮೇಲೆ ಜುಡಿಷಿಯಲ್ ಸರ್ವಿಸ್ ಜಡ್ಜ್ ಗಳಾಗ್ತೀರಾ ಸರ್. ನೋಡಿ ಇಲ್ಲಿಂದ ಬಾರ್ ಎಕ್ಸಾಮ್ ಬರ್ದಿದ ತಕ್ಷಣ ಅಡ್ವೊಕೇಟ್ ಗಳಾಗ್ತೀರಾ. ಅಡ್ವೊಕೇಟ್ ಗಳಲ್ಲೇ 2 ತರ ಅಡ್ವೊಕೇಟ್ ಆಗ್ತೀರಾ. ಲಾದಲ್ಲಿ ಅಡ್ವೊಕೇಟ್ ಆಗ್ತೀರಾ, ಕಾರ್ಪೊರೇಟ್ ಆಗ್ತೀರಾ. ಲಾದಲ್ಲಿ ಅಡ್ವೊಕೇಟ್ ಆಗ್ತೀರಾ ಅಂತಂದ್ರೆ ಕ್ರಿಮಿನಲ್ ಲಾಯರ್ ಆಗ್ಬಹುದು. ಕ್ರಿಮಿನಲ್ ಲಾಯರ್ ಅಂತಂದ್ರೆ ಈ ಬೇಲ್ ಕೊಡ್ಸುವಂತದ್ದು, ಕ್ರಿಮಿನಲ್ ಕೇಸಸ್ಗಳು, ಮರ್ಡರ್, ರೇಪು, ಇಂಥ ಕೇಸಸ್ಗಳು, ಆಯ್ತಾ? ಇನ್ನು ಸುಮಾರಿದೆ, ನಿಮ್ಗೆ ಅರ್ಥ ಆಗ್ಲಿಕ್ಕೆ ಇಷ್ಟ ಸಾಕು. ಆಮೇಲೆ ಸಿವಿಲ್ ಲಾಯರ್ ಆಗ್ತೀರಾ, ಸಿವಿಲ್ ಲಿಟಿಗೇಷನ್ ಅಂತೀವಿ. ಸಿವಿಲ್ ಲಾಯರ್ ಅಂತಂದ್ರೆ ಯಾರು ಗೊತ್ತಾ? ಸಿವಿಲ್ ಲಾಯರ್ ಅಂತಂದ್ರೆ ಈ ಪ್ರಾಪರ್ಟಿ ಕೇಸ್ಗಳು ನೋಡೋದು, ಫ್ಯಾಮಿಲಿ ಕೇಸ್ ನೋಡೋದು, ಡೈವರ್ಸು, ಮೇಂಟೆನೆನ್ಸ್, ಹೊಡೆದಾಡ್ಬಾರ್ದು, ಇವ್ರು ನೋಡುವಂಥದ್ದು. ಇನ್ಕಮ್ ಟ್ಯಾಕ್ಸ್ ಲಾಯರ್ ಆಗ್ತೀರಾ, ಸೊ ಅವ್ರು ಆಗ್ಬೋದು. ಇಲ್ಲ ಸೈಬರ್ ಲಾಯರ್, ಈಗ ನಡೀತಾ ಇರುವಂತ ಕ್ರೈಮ್ಸ್ಗಳು, ಸೈಬರ್ ಕ್ರೈಮ್ಸ್ಗಳು, ನಿಮ್ಮ ಅಕೌಂಟ್ ಇಂದ ದುಡ್ಡು ಎತ್ತುವಂಥದ್ದು, ಬ್ಯಾಂಕರ್, ಇದನ್ನು ಕೂಡ ನೀವು ಆಗ್ಬೋದು. ಕಾರ್ಪೊರೇಟ್ ಲಾಯರ್ಸ್ ಆಗ್ತೀರಾ ಅಂತಂದ್ರೆ ಕಂಪನೀಸ್ ಗಳಲ್ಲಿ ಲಾಯರ್ ಆಗ್ತೀರಾ. ಈಗ ಕಂಪನೀಸ್ ಕಟ್ಟಿದ್ದಾರೆ ಅಂತಂದ್ರೆ ಕಾನೂನು ಪ್ರಕಾರ ನಡೆಸಬೇಕು ಯಾವುದೇ ಕಂಪನಿ ಆಗ್ಲಿ, ಅದಕ್ಕೊಬ್ರು ಲಾಯರ್ ಇರ್ತಾರೆ, ಅವ್ನು ಲೀಗಲ್ ಲಾಯರ್ ಅಂತ ಕರಿತೀವಿ, ಲೀಗಲ್ ಅಡ್ವೈಸರ್ ಅಂತ ಕರಿತೀವಿ. ಅದಾಗಬಹುದು, ಅಡ್ವೊಕೇಟ್ಸ್ ಆಗ್ಬಹುದು, ಅಥವಾ ಡಾಕ್ಯುಮೆಂಟ್ ಡ್ರಾಫ್ಟಿಂಗ್ ಮಾಡೋರು ಆಗ್ಬಹುದು. ಎಲ್ಲಿ ನೀವು ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ನ ಬರ್ಕೊಂಡು 3 year LLB ಆದ್ಮೇಲೆ 5 year LLB ಆದ್ಮೇಲೆ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ನ ಬರ್ಕೊಂಡು ಹೋದ್ರೆ ಅಡ್ವೊಕೇಟ್ಸ್ ಗಳಾಗಿ ಅಲ್ಲಿ ನೀವು ಕೋರ್ಟಲ್ ಆಗಿ ಅಥವಾ ಏನಾದ್ರು ನೀವು ಒಂದು ಕೋರ್ಟಲ್ ಲಾಯರ್ ಆಗಿ ಮಾಡಬಹುದು, ಇಲ್ಲ ಅಂದ್ರೆ ಕಂಪನೀಸ್ ಗಳ ಲಾಯರ್ ಆಗಿ ಮಾಡಬಹುದು. ಸೊ ಇಷ್ಟು ಅಪಾರ್ಚುನಿಟೀಸ್ ಗಳಿದೆ ಸರ್. ಇಷ್ಟೇನಾ ಅಡ್ವೊಕೇಟ್ಸ್ ಗಳಂತಂದ್ರೆ? ಎಲ್ರಿಗೂ ಗೊತ್ತಿರೋದು ಇಲ್ಲಿ ಇಷ್ಟೇ. ಲಾಯರ್ಸ್ ಗಳಂದಿದ ತಕ್ಷಣ ಎಲ್ಲ ಏನ್ ಅನ್ಕೊಂಡ್ಬಿಟ್ಟಿದಾರೆ ಗೊತ್ತಾ? ಕೋರ್ಟ್ ಇದೊಂದೇ ಆಪ್ಷನ್ ಗೊತ್ತಿರೋದು ಎಲ್ರಿಗೂ. ಕೋರ್ಟ್ ಅಂತೆ, ಕೋರ್ಟಿಗೆ ಹೋಗ್ತೀವಂತೆ, ಕೋರ್ಟಿಗೆ ಹೋಗ್ಬಿಟ್ಟು ನಾವು ಕ್ರಿಮಿನಲ್ ಲಾಯರು, ಸಿವಿಲ್ ಲಾಯರು, ಇನ್ಕಮ್ ಲಾಯರು ಏನೋ ಒಂದು ಆಗ್ತೀವಂತೆ. ಆದ್ರೆ ಯಾರಿಗ್ ಗೊತ್ತೇ ಇಲ್ಲ
ಅದಕ್ಕಿಂತ ಕೆಳಗಡೆ ಇನ್ನೂ ಇಷ್ಟೊಂದು ಆಪ್ಷನ್ಗಳಿದೆ. ನೀವು LLB ಮಾಡಿದ್ರೆ ಇಷ್ಟೊಂದು ಆಪ್ಷನ್ಗಳಲ್ಲಿ ನಿಮ್ಮ ಫ್ಯೂಚರ್ನ ನೋಡಬಹುದು ಅಂತ. ಸರ್, ಜುಡಿಷಿಯಲ್ ಸರ್ವಿಸ್ ಅಲ್ಲಿ ಜಡ್ಜಸ್ಗಳಾಗಿ ಲಾಯರ್ಗಳೇ ಜಡ್ಜ್ ಆಗೋದು, ಲಾಯರ್ಗಳೇ ಎಕ್ಸಾಮ್ಗಳು ಜಡ್ಜ್ ಆಗೋದು, ಲಾಯರ್ಗಳೇ ಎಕ್ಸ್ಪೀರಿಯನ್ಸ್ ಮೇಲೆ ಜಡ್ಜ್ಗಳಾಗೋದು. ಅವ್ರನ್ನ ಮ್ಯಾಜಿಸ್ಟ್ರೇಟ್, ಕ್ರಿಮಿನಲ್ ಜಡ್ಜ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಜಡ್ಜ್ ಆಗಿ, ಇಲ್ಲ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಜಡ್ಜ್ ಆಗಿ ಸರ್, ಎಲ್ಲಾದ್ರೂ ಜಡ್ಜಸ್ಗಳಾಗಬಹುದು. ಗೌರ್ಮೆಂಟ್ ಎಕ್ಸಾಮ್ ಇರುತ್ತೆ, ಅದು ನಮ್ಮ ಕಡೆಯಿಂದ ಕೋಚಿಂಗ್ ಕೂಡ ನಮ್ಮ ಕಡೆಯಿಂದ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಿಗೆ. ಸೊ ಅದನ್ನು ಕೂಡ ನೀವು ತಗೊಳ್ಬಹುದು. ಆಯ್ತು. ಆಮೇಲೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸರ್, UPSC ಸರ್, ನಾನು UPSC ಓದ್ತೀನಿ, ನಾನು IAS ಆಫೀಸರ್ ಆಗ್ತೀನಿ, ನಾನು KPSC ಓದ್ತೀನಿ, KS ಆಫೀಸರ್ ಆಗ್ತೀನಿ, IPS ಆಫೀಸರ್ ಆಗ್ತೀನಿ, KPS ಆಫೀಸರ್ ಆಗ್ತೀನಿ, FDA ಪಾಸ್ ಮಾಡ್ತೀನಿ, ಅಥವಾ ಯಾವುದೇ ಒಂದು ಗೌರ್ಮೆಂಟ್ ಜಾಬ್ ನಾನು ತಗೊಳ್ತೀನಿ ಅಂತಂದ್ರೆ 5 year LLB ನಾದ್ರೂ ಮಾಡಿ, 3 year LLB ಮಾದ್ರೂ ಮಾಡಿ, ಈ ಡಿಗ್ರಿನೇ ಅಲ್ವಾ ಇದು ಕೂಡ ಸರ್. ನಾನು ನಾರ್ಮಲ್ ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀನಿ, ನಾನು ವಕಾಲತ್ ಮಾಡಲ್ಲ, ನಾನು ಜಡ್ಜು ಕೂಡ ಆಗಲ್ಲ, ಯಾವ್ದೋ ಬೇರೆ ಎಕ್ಸಾಮ್ ಬರೀತೀನಿ. ಬರೀರಿ ಸರ್ IAS ಆಗಿ. ಎಷ್ಟು ಜನ IAS ಲೀಸ್ಟ್ ಹೊಡಿರಿ, ಗೂಗಲ್ ಅಲ್ಲಿ ಹೊಡಿರಿ, ಎಲ್ಲರ ಹತ್ರ ಇಂಟರ್ನೆಟ್ ಇದೆಯಲ್ಲ. ಲಾ ಮಾಡಿರುವಂತ IAS ಆಫೀಸರ್ಗಳು ಯಾರ್ಯಾರು, ಲಾ ಮಾಡಿರುವಂತ IPS ಆಫೀಸರ್ಗಳು, ನಿಮ್ಮ ಏನಾದ್ರೂ ನೀವು ಲಾ ಮಾಡಿ ಏನಾದ್ರೂ IAS IPS ಗಳಾದ್ರೆ, ಲಾ ಮಾಡಿ ಏನಾದ್ರೂ ನೀವು ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಹೋದ್ರೆ, ನಿಮ್ಮಂತ ಶಕ್ತಿಶಾಲಿ ಕಾನೂನು ಗೊತ್ತಿರುವಂತ ವ್ಯಕ್ತಿನೇ ಇರಲ್ಲ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಅದಕ್ಕೆ ನೀವು ಅದನ್ನು ಕೂಡ ಮಾಡಬಹುದು. ಅದರಲ್ಲಿ ನೀವು ಜೂನಿಯರ್ ಲಾ ಆಫೀಸರ್ ಅಂತ ಬರುತ್ತೆ, ಬರೀ ಲಾದಲ್ಲೇ ಮಾಡ್ತೀನಿ ಅಂದ್ರೆ ಅದ್ ಮಾಡ್ಬೋದು, ಇಲ್ಲ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಅಂತಿದೆ, ಅಲ್ಲಿ ನೀವು ಕೂಡ ಮಾಡ್ಕೊಳ್ಬಹುದು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳು ಬರೀಬಹುದು, ಲಾ ಆಫೀಸರ್ಸ್ ಗಳದ್ದು. ಬ್ಯಾಂಕ್ ಅಲ್ಲಿ ಕೂಡ ಲೀಗಲ್ ಅಡ್ವೈಸರ್ ಅವಶ್ಯಕತೆ ಇರುತ್ತೆ, ನೀವು ಅಲ್ಲಿ ಬರೀಬಹುದು. ಮಲ್ಟಿನ್ಯಾಷನಲ್ ಕಂಪ್ನೀಸ್ ಗಳಿಗೆ ಹೋಗ್ಬೋದು. ಸರ್ ಇಲ್ಲ ಸರ್, ನಾನು ಪ್ರೊಫೆಸರ್ ಆಗ್ಬಿಡ್ತೀನಿ ಬಿಡಿ, ನಾನು ಲೆಕ್ಚರ್ ಆಗ್ಬೇಕು, ಆ ಚಾನ್ಸ್ ಇದೆಯಾ? ಯಾಕಿಲ್ಲ ಸರ್, ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೊಳ್ಳಿ, ಒಂದು PG LLM ಮಾಡಿ, LLM ಮಾಡ್ಬಿಟ್ಟು UGC ನೆಟ್ ಸೆಟ್ ಕ್ಲಿಯರ್ ಮಾಡಿ, ಇದು ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳು ಕ್ಲಿಯರ್ ಮಾಡ್ಬಿಟ್ಟು ಲೆಕ್ಚರ್ ಆಗ್ಬಿಡಿ, ಪ್ರೊಫೆಸರ್ ಆಗಿ. ನಾವೆಲ್ಲ ಪಟ ಮಾಡ್ತಾ ಇಲ್ವಾ? ಪ್ರೊಫೆಸರ್ ಆಗ್ಬಿಡಿ, LLM ಮುಗಿಸಿ. ಇಲ್ಲ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಕೋರ್ಸ್ ಮಾಡ್ಕೊಳ್ತೀನಿ ಅಂತಂದ್ರೆ ಸುಮಾರು ಡಿಪ್ಲೊಮಾ ಕೋರ್ಸ್ ಇದೆ, ಅದನ್ನ ನಾವು PGDC ಅಂತ ಕರಿತೀವಿ. ಆಯ್ತಾ? ಡಿಪ್ಲೊಮಾ ಕೋರ್ಸ್ ಗಳಂತಂದ್ರೆ ಒಂದ್ಸಲ LLB ಆಯ್ತು. ಸಮ್ ಕೋರ್ಸ್ಗಳು ಸ್ಪೆಸಿಫಿಕ್ ನಿಮಗೆಲ್ಲೋ ಲೇಬರ್ ಲಾಸ್ ಮೇಲೆ ನಾನು ಸ್ವಲ್ಪ ಜಾಸ್ತಿ ಓದ್ಬೇಕು ಅನಿಸ್ತು, ಆ ಕೋರ್ಸ್ಗಳು ಮಾಡ್ಕೊಡಿ. ಲೇಬರ್ ಆಫೀಸರ್ ಆಗಿ, ಟ್ಯಾಕ್ಸೇಷನ್ ಲಾಸ್ ಮೇಲೆ ಜಾಸ್ತಿ ಓದ್ಬೇಕು ಅನಿಸ್ತು, ಅದು ಓದ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಲಾಯರ್ ಆಗಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಬೌದ್ಧಿಕ ಆಸ್ತಿ ಮೇಲೆ ಏನಾದ್ರು ಓದ್ಬೇಕು, ಲೀಗಲ್ ಅಡ್ವೈಸರ್ ಆಗಿ, ಸೈಬರ್ ಲಾ ಮೇಲೆ ಓದ್ತೀನಿ, ಸೈಬರ್ ಲಾಯರ್ ಆಗಿ, ಕ್ರಿಮಿನಲ್ ಲಾಜಿ ಪಿನಲಾಜಿ ಮೇಲೆ ಓದ್ತೀನಿ ಅಂತಂದ್ರೆ ಕ್ರಿಮಿನಲ್ ಇಂಟೆಲಿಜೆನ್ಸಿ ಅನಾಲಿಸ್ಟ್ ಆಗಿ, ಆಯ್ತಾ, ಇಲ್ಲ ಡ್ರಗ್ ಪಾಲಿಸಿ ಅಡ್ವೈಸರ್ ಆಗಿ, ಇಲ್ಲ ಎನ್ವೈರನ್ಮೆಂಟ್ ಬಗ್ಗೆ ಓದ್ತೀನಿ ಅಂದ್ರೆ ಎನ್ವೈರನ್ಮೆಂಟಲ್ ಲಾಯರ್ ಆಗಿ, ಅದ್ರಲ್ಲಿ ಎನ್ವೈರನ್ಮೆಂಟಲ್ ಪ್ರೊಟೆಸ್ಟರ್ ಅಂತ ಏನಿರ್ತಾರಲ್ವಾ, ಈ ನಮ್ಮ ರಕ್ಷಣೆ ಮಾಡುವಂತರು, ಅಲ್ಲಾಗಿ, ಜನರಲ್ ಮ್ಯಾನೇಜರ್, ಪ್ರಾಡಕ್ಟ್ ಮ್ಯಾನೇಜರ್, ಎನ್ವೈರನ್ಮೆಂಟಲ್ ಕನ್ಸಲ್ಟೆಂಟ್, ಎನ್ವೈರನ್ಮೆಂಟಲ್ ಕ್ವಾಲಿಟಿ ಅನಾಲಿಸ್ಟ್, ಏನಾದ್ರೂ ಆಗ್ಬೋದು ಸರ್. ಆಮೇಲೆ ಲೀಗಲ್ ಕರೆಸ್ಪಾಂಡೆಂಟ್ ಆಗ್ಬೋದು, ಜರ್ನಲಿಸ್ಟ್ ಆಗ್ಬೋದು. ನೀವು ಲಾ ಮಾಡಿದ್ರೆ ಹೋಗಿದ್ರೆ ತುಂಬಾ ಬೆಲೆ ಇದೆ ಎಲ್ಲಿ, ಜರ್ನಲಿಸಮ್ ಅಲ್ಲಿ. ಆಯ್ತಾ? ಆಮೇಲೆ ವರ್ಕ್ ವಿತ್ NGOs ಗಳಲ್ಲಿ ವರ್ಕ್ ಮಾಡಿ, ಏನು ಬೇಡ, ಸಾಮಾಜಿಕವಾಗಿ ನಾನು ಸೊಸೈಟಿಗೆ ಮಾಡ್ತೀನಿ, NGOs ಅಲ್ಲಿ ವರ್ಕ್ ಮಾಡಿ, LPO ಗಳು ಹಾಕಿ, ಲೀಗಲ್ ಪ್ರೋಸೆಸ್ ಔಟ್ಸ್ಟ್ಯಾಂಡಿಂಗ್ ಗಳನ್ನ ಮಾಡಿ. ಇದಿಷ್ಟೇ ಇಲ್ಲದೆ ಇನ್ನೂ 1000 ದಾರಿಗಳಿದೆ ಲಾ ಮಾಡಿದ್ರೆ. ಆದರೆ ದಯವಿಟ್ಟು ಲಾನ ಸರಿಯಾದ ರೀತಿಯಲ್ಲಿ ಲಾ ತರ ಓದಿದ್ರೆ. ಸರ್ ನೀವ್ ಹೇಳ್ದಾಗ ನಾನು ಲಾ ಮಾಡ್ಬಿಟ್ಟೆ ಬಟ್ ನಾನು ಉದ್ಧಾರ ಆಗಿಲ್ಲ ಅಂತಂದ್ರೆ ನನ್ನ ಪ್ರಶ್ನೆ ಅಲ್ಲ, ನೀವು ಸರಿಯಾಗಿ ಓದಿದ್ರ ಇಲ್ಲ ಅಂತ. ಅದನ್ನ ಸರಿಯಾಗಿ ನೀವು ಓದ್ಲಿ ಅಂತಾನೆ ಇರುವಂತದ್ದು ಈ ನಮ್ಮ ಕಾನೂನು ಅಕಾಡೆಮಿ. ಸರಿಯಾಗಿ ನಿಮಗೆ ಅರ್ಥ ಮಾಡಿಸಿ, ಇವನ್ ನಿಮಗೆ ತೋರಿಸ್ತಾ ಇದೀನಿ ಡಿಸ್ಪ್ಲೇ ಮೇಲೆ, ಇದಕ್ಕಿಂತ 1000 ಆಪ್ಷನ್ ಇದೆ. ನಾನು 1000 ಆಪ್ಷನ್ ಹೇಳ್ತೇನೆ ನಿಮಗೆ, ಜೀವನ ಮಾಡ್ಕೊಳ್ಳೋದು, ಜೀವನನ ರೂಪಿಸ್ಕೊಳ್ಳುವಂಥದ್ದು ವಕಾಲತ್ತಿಂದ ಹೇಗೆ ಅಂತ. ವಕಾಲತ್ ಅನ್ನುವಂಥದ್ದು ತುಂಬಾ ಡೈವರ್ಸಿಫೈಡ್ ಆಗಿರುವಂತ ಕಾನ್ಸೆಪ್ಟ್. ಇಂಜಿನಿಯರಿಂಗ್ ಅನ್ನು ಮಾಡಿದ್ರೆ ನೀವು ಇಂಜಿನಿಯರೇ ಆಗ್ಬೇಕು, ಈ ತರ ಕಾನ್ಸೆಪ್ಟ್. ಡಾಕ್ಟರ್ ಆದ್ರೆ ಡಾಕ್ಟರ್ ಆಗ್ತೀರಾ ಒಂದೊಂದ್ ಕಡೆ. ಬಟ್ ಲಾ ಅನ್ನುವಂಥದ್ದಿಲ್ಲ, ಇದು ಸೋಷಿಯಲ್ ಕಾನ್ಸೆಪ್ಟ್, ಇದು ಸೊಸೈಟಿಕಲ್ ಕಾನ್ಸೆಪ್ಟ್ ಇದು. ಸೊ ಈ ರೀತಿಯಾಗಿ ನೀವು ನಿಮ್ಮ ಕರಿಯರ್ ನ ಬೆಳೆಸ್ಕೊಳ್ಬಹುದು. ಎನಿಹೋ ಇವತ್ತಿನ ಒಂದು ವಿಡಿಯೋದಲ್ಲಿ ಆಲ್ಮೋಸ್ಟ್ ನಾನು ಲಾ ಯಾಕೆ ಮಾಡಬೇಕು, ಲಾ ಮಾಡಬೇಕಾದ್ರೆ ಫೀಸ್ ಸ್ಟ್ರಕ್ಚರ್ ಏನು, ಕಾಲೇಜ್ ಲಿಸ್ಟ್ ಏನಿದೆ, ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಏನು, ನಾನು ರಿಸರ್ಚ್ ಹೇಗೆ ಮಾಡಬೇಕು, ಪ್ರತಿಯೊಂದು ವಿಷಯಗಳು ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಎನಿಹೋ ಮತ್ತೊಂದ್ಸಲ ಒಂದು 2 minutes ಅಲ್ಲಿ ನಾವು ಇವತ್ತಿನ ವಿಡಿಯೋದಲ್ಲಿ ಏನ್ ನೋಡಿದ್ವಿ, ನಮ್ಮ ಕಾನೂನು ಅಕಾಡೆಮಿ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ನಮ್ಮ ಕಾನೂನು ಅಕಾಡೆಮಿ ಆಲ್ವೇಸ್ ನಿಮ್ಮ ಜೊತೆ ಇದೆ. ಸೊ ಅದಾದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ಗಳನ್ನ ಹೇಗೆ ನೋಡ್ಕೋಬೇಕು ಅಂತ ಅರ್ಥ ಮಾಡ್ಕೊಂಡು, ಇದರಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಆಗಿರಬಹುದು, ಎಲಿಜಿಬಿಲಿಟಿ ಆಗಿರಬಹುದು, ಅಡ್ಮಿಷನ್ ಫೀಸ್ ಆಗಿರಬಹುದು, ಇದನ್ನ ಅರ್ಥ ಮಾಡ್ಕೊಂಡ್ವಿ. ಹೇಗೆ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ಹೇಳಿದೆ. ಈ ಪೇಜ್ ಅಲ್ಲಂತೂ ಡಿಫ್ರೆಂಟ್ ಯೂನಿವರ್ಸಿಟಿಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ, KSLU, NSLU, CMR, ರೇವಾ, DSC ಎಲ್ಲಾ ಯೂನಿವರ್ಸಿಟಿಗಳು ಹೇಳ್ತಾ, ಎಲ್ಲಾ ಯೂನಿವರ್ಸಿಟಿಗಳಲ್ಲೂ ಒಂದೆರಡು ಕಾಲೇಜ್ ಇದೆ. ಸೊ KSLU ದಲ್ಲಿ ಜಾಸ್ತಿ ಕಾಲೇಜಸ್ ಗಳಿದೆ ಸ್ಟಿಲ್ ಈಗಲೂ ಕೂಡ. ಆಯ್ತಾ? ಗವರ್ಮೆಂಟ್ ರೆಕಾಗ್ನೈಸ್ಡ್ ಯೂನಿವರ್ಸಿಟಿ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ. ಇದ್ರ ಏಜ್ ಲಿಮಿಟ್ ಏನು, ಎಂಟ್ರೆನ್ಸ್ ಏನು, ಫೀಸ್ ಏನು, ಯಾವ್ದಕ್ಕೇನು, ನೀವು ಏನ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿದ್ರಿ ಗೊತ್ತಾ, ಇಡೀ ಇರುವಂತ ಎಲ್ಲಾ ಕಮೆಂಟ್ಸ್ ಅಲ್ಲಿ ಇರುವಂತದನ್ನ ಮಾಡಿದೆ. ಆಮೇಲೆ ಫ್ಯಾಕ್ಟರ್ ಶುಡ್ ಬಿ ಕನ್ಸಿಡರ್. ಸರ್ ನಾನು ಹೊಸ ಕಾಲೇಜಿಗೆ ಅಡ್ಮಿಷನ್ ಆಗ್ತಾ ಇದೀನಿ, ಹೇಗೆ ಸರ್ ಆಗ್ಬೇಕು? ಇದೇ ಸರ್ ನನಗೆ ಎಲ್ಲರೂ ಕೂಡ ಕೇಳ್ತಿದ್ದೆ ಅಂತ ಡೌಟ್. ದಯವಿಟ್ಟು ನೀವು ಅಡ್ಮಿಷನ್ ಆಗ್ಬೇಕಾದ್ರೆ ಈ ವಿಡಿಯೋ ನೋಡಿ, ಏನಿಲ್ಲ ಸ್ವಲ್ಪ ಗೂಗಲ್ ಔಟ್ ಮಾಡಿ, ಕಾಲೇಜ್ ಲೀಸ್ಟ್ ತಗೊಳ್ಳಿ, ಫೋನ್ ನಂಬರ್ಸ್ ತಗೊಳ್ಳಿ, ಕಾಲ್ ಮಾಡಿ, ಸುತ್ತಮುತ್ತ ಓಡಾಡಿ, ಫೀಸ್ ಸ್ಟ್ರಕ್ಚರ್ ಎಷ್ಟು ಅಂತ ಕೇಳ್ಕೊಳ್ಳಿ, ನಿಮ್ಮ ಬಜೆಟ್ ಎಷ್ಟಿದೆ ನೋಡಿ, ನಿಮ್ಮ ಕನ್ವಿನಿಯೆಂಟ್ ನೋಡಿ. ನೀವು ಕಾಲೇಜಿಗೆ ರೆಗ್ಯುಲರ್ ಆಗಿ ಹೋಗಕ್ಕಾಗುತ್ತಾ, ಅಥವಾ ಏನಾದ್ರು ಸ್ವಲ್ಪ ಲಿಬ್ರಲ್ ಆಗಿ ಏನಾದ್ರು ಕಾಲೇಜಲ್ಲಿ ಬಿಡ್ತಾರಾ? ಆತರ ಬಿಡೋ ಆಗಿಲ್ಲ, ಆಸ್ ಪರ್ ಲಾ ಬಿಡೋ ಹಾಗಿಲ್ಲ, ಆಸ್ ಪರ್ ರೂಲ್ಸ್. ಬಟ್ ನೋಡಿ ನಿಮ್ಮ ಅದು ಇಂಟರ್ನಲ್, ಅದೆಲ್ಲ ನಾವು ಮತ್ತೆ ಎಂಟ್ರಿ ಕೊಡೋದಿಲ್ಲ. ಸೊ ಅದನ್ನೆಲ್ಲ ನೋಡ್ಕೊಂಡು ಜಾಯ್ನ್ ಆಗಿ ಸರ್. ಅದ್ರಲ್ಲಿ ಏನಿದೆ, ಜಾಯ್ನ್ ಯಾವ್ದು ಆಗ್ಬೇಕು, ಏನಾಗ್ಬೇಕು ಕಾಲೇಜು
ಆಮೇಲೆ ಇದಾದ್ಮೇಲೆ ಕರ್ನಾಟಕದಲ್ಲಿ ಬೆಸ್ಟ್ ಲಾ ಕಾಲೇಜ್ ಯಾವ್ದಂತ ಹೇಳ್ತಾ 127 ಲಾ ಕಾಲೇಜ್ಗಳನ್ನು ಕೊಟ್ಟೆ. ಬೆಸ್ಟ್ ಲಾ ಕಾಲೇಜ್ ನೀವೇ ಹುಡುಕೊಳ್ಬೇಕು, ನಿಮಗೆ ಯಾವ್ದು ಬೆಸ್ಟ್ ನಿಮಗೆ ಗೊತ್ತಿರುತ್ತೆ ನಿಮ್ ಡಿಸ್ಟಿಕ್ ಇಂದು. ನಾನೇ ಯಾವ್ದೋ ಒಂದ್ 4 ಹೇಳಿದೆ, ನೀವು ಅದಕ್ಕೆ ಹೋಗಿ ಅಡ್ಮಿಷನ್ ಹಾಕಿ ಒದ್ದಾಡಿದ್ರಿ, ನಾಳೆ ದಿನ ಜೀವನ ಏನಾಗುತ್ತೆ ಸರ್? ಕಾಲೇಜಲ್ಲಿ ಬೆಸ್ಟ್ ಯಾವ್ದು ಬೆಸ್ಟ್ ಇಲ್ಲ ಅಂತ ಏನು ಇಲ್ಲ ಸರ್. ಒಂದು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿದಂತ ವಿದ್ಯಾರ್ಥಿನೂ IAS ಆಫೀಸರ್ ಆಗ್ತಾನೆ. ಅದೇ ಸೆಂಟ್ರಲ್ ಸಿಲೆಬಸ್ ಅಲ್ಲಿ ಓದಿರುವಂತ ಒಬ್ಬ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದಂತ ಒಬ್ಬ ಸ್ಟೂಡೆಂಟ್ ಪಕ್ಕಾ ಹಾಳಾಗಿ ಊರಲ್ಲಿ ಬೀದಿಯಲ್ಲಿ ಕೆಲಸ ಇಲ್ಲದೆ ಓಡಾಡ್ತಾ ಇರ್ತಾನೆ. ಇಲ್ಲಿ ಡಿಫ್ರೆನ್ಸ್ ಏನ್ ಗೊತ್ತಾ? ಇವನು ಓದ್ಬೇಕಾದ್ರೆ ಯಾವ ರೀತಿ ತಗೊಂಡ, ಇವನು ಓದ್ಬೇಕಾದ್ರೆ ಯಾವ ರೀತಿ ತಗೊಂಡ. ಸೊ ಅದಕ್ಕೆ ಆ ಕಾಲೇಜ್ ಬೆಸ್ಟ್ ಈ ಕಾಲೇಜ್ ಬೆಸ್ಟ್ ಏನೂ ಕೂಡ ತಲೆ ಕೆಡ್ಸ್ಕೊಬೇಡಿ. ತುಂಬಾ ವಿಷಯ ಏನು ಅಂತಂದ್ರೆ ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಅಂತ. ಅದನ್ನ ಅರ್ಥ ಮಾಡಿಸ್ಲಿಕ್ಕೆ ಯಾರಿದೀವಿ? ಅದನ್ನ ಅರ್ಥ ಮಾಡಿಸ್ಲಿಕ್ಕೆ ನಮ್ಮ ಕಾನೂನು ಅಕಾಡೆಮಿ ಇದೆ ನಿಮ್ ಜೊತೆ. ನಮ್ಮ ಕಾನೂನು ಅಕಾಡೆಮಿ ಇರುವಂತದ್ದೇ ಇದೇ ಕೆಲ್ಸಕ್ಕೆ. ಸೊ ಇದಾದ್ಮೇಲೆ ಯಾವ ಯೂನಿವರ್ಸಿಟಿ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟೆ ನಾನು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಲಾಯರ್ ಆದ್ಮೇಲೆ ನಾನ್ ಫೈನಲ್ ಆಗಿ ಏನ್ ಆಗ್ತೀನಿ, ನಾನೇನ್ ಓದ್ಬೇಕಾ ಲಾಯರ್ ಗಿರಿ ಅಂತ ಬಂದಾಗ ಒಂದ್ ಸ್ಲೈಡ್ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ. ಈ ಸ್ಲೈಡ್ ಅಲ್ಲಿ ನಾನು ಎಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೆ ಅಂತಂದ್ರೆ, ಲಾ ಕರಿಯರ್ ಏನೇನಿದೆ, ಹೈಯರ್ LLB ಮಾಡಿದ್ಮೇಲೆ ಒಂದು ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಬರ್ಕೊಳ್ಳಿ, ಅಡ್ವೊಕೇಟ್ ಆಗಿ ಕೋರ್ಟಲ್ ಲಾ ಪ್ರಾಕ್ಟೀಸ್ ಮಾಡಿ, ಕಾರ್ಪೊರೇಟ್ ಲಾಯರ್ ಆಗಿ. ಕೋರ್ಟಲ್ ಲಾ ಪ್ರಾಕ್ಟೀಸ್ ಅಂದ್ರೆ ಕ್ರಿಮಿನಲ್, ಸಿವಿಲ್, ಇನ್ಕಮ್ ಟ್ಯಾಕ್ಸ್, ಸೈಬರ್. ಕಾರ್ಪೊರೇಟ್ ಅಲ್ಲಿ ಮಾಡ್ತೀನಿ ಅಂತಂದ್ರೆ ಅಡ್ವೊಕೇಟ್, ಲೀಗಲ್, ಡಾಕ್ಯುಮೆಂಟ್ ಡ್ರಾಫ್ಟಿಂಗ್ ಮಾಡಿ. ಇಲ್ಲ ಸರ್ ನಾನು ಜಡ್ಜ್ ಆಗ್ತೀನಿ. ಜುಡಿಷಿಯಲ್ ಎಕ್ಸಾಮ್ ಬರ್ಕೊಳ್ಳಿ. ಇಲ್ಲ ಸರ್ ನಾನು ಗೌರ್ಮೆಂಟ್ ಎಕ್ಸಾಮ್ ಬರೀತೀನಿ. ಆಯ್ತು ಸರ್ ಬರ್ಕೊಳ್ಳಿ. JLO ಆಗಿ. ಇಲ್ಲ ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾನೆ ಆಗಿ. ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡ್ತೀನಿ ಮಾಡಿ. LLM ಮಾಡ್ತೀನಿ ಮಾಡಿ. ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಕೋರ್ಸ್ ಮಾಡ್ಕೊಳ್ತೀನಿ. ಸೈಬರ್ ಲಾಯರ್ ಆಗ್ತೀನಿ, ಟ್ಯಾಕ್ಸೇಷನ್ ಲಾಯರ್ ಆಗ್ತೀನಿ, IPR ಲಾಯರ್ ಆಗ್ತೀನಿ, ಸೈಬರ್ ಲಾಯರ್. ಅದಾದ್ಮೇಲೆ ನಿಮಗೆ ಕ್ರಿಮಿನಾಲಜಿ ಕ್ರಿಮಿನಲ್ ಲಾಯರ್ ಆಗ್ತೀನಿ, ಎನ್ವೈರನ್ಮೆಂಟಲ್ ಲಾಯರ್ ಆಗ್ತೀನಿ, ಎನ್ವೈರನ್ಮೆಂಟಲಿಸ್ಟ್ ಆಗ್ತೀನಿ. ಇಲ್ಲ ಬೇಡ ನಾನು ಜರ್ನಲಿಸ್ಟ್ ಆಗ್ಬಿಡ್ತೀನಿ, NGO ದಲ್ಲಿ ವರ್ಕ್ ಮಾಡ್ತೀನಿ. ಸರ್ ಏನ್ ಮಾಡ್ತೀರಾ ನೀವು ಡಿಸೈಡ್ ಮಾಡಿ. ನಿಮ್ಮನ್ನ ಆ ಹಂತಕ್ಕೆ ತಗೊಂಡು ಹೋಗೋ ಜವಾಬ್ದಾರಿ ನಮ್ದು. ಆದ್ರೆ ನೀವು ಮಾಡ್ಬೇಕಾಗಿರೋದೇನು, ಕೆಳಗಡೆ ಇರುವಂತ ನಂಬರ್ಸ್ ಗಳಿಗೆ ಕಾಲ್ ಮಾಡ್ಕೊಂಡು ನಮ್ ಜೊತೆ ಕನೆಕ್ಟ್ ಆಗುವಂತದ್ದು. ಇದಿಷ್ಟು ವಿಷಯನ ನಾನು ಇವತ್ತು ತುಂಬಾ ಕ್ಲಿಯರ್ ಆಗಿ ಹೇಳಿದೀನಿ. ದಯವಿಟ್ಟು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಯಾರು ಈಗ PUC ಮಾಡ್ತಾ ಇದ್ದಾರೆ, ಯಾರು ಲಾ ಮಾಡ್ಬೇಕಂತ ಇದ್ದಾರೆ, ಯಾರು ಪೇರೆಂಟ್ಸ್ ಗಳನ್ನ ಆಸೆಗಳನ್ನು ಇಟ್ಕೊಂಡಿದ್ದಾರೆ, ನಿಮ್ಮ ಫ್ಯಾಮಿಲಿ ಗ್ರೂಪ್ಸ್ ಗಳಲ್ಲಿ ಹಾಕಿ. ಏನಕ್ಕೆ ಅಂತಂದ್ರೆ ಒಂದು ವಿಷಯ ಹೇಳ್ತಾರೆ, ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಒಬ್ಬ ಲಾಯರ್ ಇರ್ಬೇಕಂತೆ, ಇಲ್ಲ ಅಂದ್ರೆ ಒಬ್ಬ ಪೊಲೀಸ್ ಇರ್ಬೇಕಂತೆ, ಒಬ್ಬ ಡಾಕ್ಟರ್ ಇರ್ಬೇಕಂತೆ. ಇವರೆಲ್ಲ ಎಸೆನ್ಷಿಯಲ್ಸ್, ಮುಖ್ಯ ಆಗ್ಬಿಟ್ಟಿದೆ ಈಗ. ಲಾಯರು ಇಲ್ಲ ಪೊಲೀಸ್ ಇಲ್ಲ ಅಂತಂತಂದ್ರೆ ಅವ್ರನ್ನ ಯಾರು ಹೇಗೆ ಅಬ್ಯೂಸ್ ಮಾಡ್ತಾರಂತಾನೆ ಗೊತ್ತಿಲ್ಲ. ತುಂಬಾ ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಸೊ ಅದಕ್ಕೆ ನಮ್ದೊಂದು ಕಾನ್ಸೆಪ್ಟ್ ಬರ್ತಾ ಇದೆ, ಮನೆಗೆ ಲಾಯರ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಜೊತೆ ನಾವು ಮೂವ್ ಮಾಡ್ತಾ ಇದೀವಿ. ಸೊ ಏನಿವು ಅದೊಂದ್ ಕಡೆ ಬಿಡಿ. ನಾನು ನಿಮಗೆ ಹೇಳ್ತಾ ಇರೋದೇನು ಅಂತಂತಂದ್ರೆ, ನಿಮ್ಮ ಫ್ಯಾಮಿಲಿ, ನಿಮ್ಮ ಮಕ್ಕಳಿಗೆ, ನಿಮ್ಮ ತಮ್ಮ, ನಿಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿ ಮಕ್ಕಳಿಗೆ ಎಲ್ರಿಗೂ ಕೂಡ ಹೇಳಿ, ನೀವು ಮಾಡಿ. ನಾನು ಮತ್ತೆ ಹೇಳ್ತಾ ಇರೋದು ಸರ್, ಯಾರ್ಯಾರು ಎಲ್ಲದೂ ಮುಗೀತೀಗ ಅಂತ ಅನ್ಕೊಂಡಿದ್ದಾರೆ, ದಯವಿಟ್ಟು ಲಾ ಮಾಡಿ. ಲಾದಲ್ಲಿ ತುಂಬಾ ಫೀಲ್ಡ್ ಡೈವರ್ಸ್ ಇದೆ. ಇನ್ನೊಂದು ಹೇಳಿಲ್ಲ ನಾನು ಇಂಪಾರ್ಟೆಂಟ್ ಆಗಿ, ಪಾಲಿಟಿಕ್ಸ್, ರಾಜಕೀಯದಲ್ಲಿ ಲಾ ಮಾಡಿರುವಂತ ವ್ಯಕ್ತಿಗಳಿಗೆ ಬೆಲೆ ಜಾಸ್ತಿ, ಲಾ ಗೊತ್ತಿರುತ್ತೆ ಅಂತ. ಇನ್ನು 1000 ದಾರಿಗಳಿದೆ, ಎಲ್ಲದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡುವಷ್ಟು ಟೈಮ್ ಇಲ್ಲ ಈಗ. ಏನಾದ್ರೂ ಡೌಟ್ಸ್ ಕೇಳಿದ್ರೆ 9591573526 9972799641 ಪ್ರತಿ ಪೇಜಲ್ಲೂ ಕೂಡ ಇದೆ. ಅದಕ್ಕೆ ಕಾಲ್ ಮಾಡ್ಕೊಳ್ಳಿ, ನಮ್ಮ ಟೀಮ್ ನಿಮಗೆ ಸಪೋರ್ಟ್ ಮಾಡುತ್ತೆ. ನನ್ನ ಕಡೆಯಿಂದ ನೀವು ಕೊಟ್ಟಿರುವಂತ ಕಮೆಂಟ್ಸ್ ಗಳಿಗೆ, ಕಾಲೇಜು ಲೀಸ್ಟ್ ಎಲ್ಲದೂ ಕೂಡ ನಾನು ಐ ಹೋಪ್ ಆನ್ಸರ್ ಮಾಡಿದೀನಿ ಅಂತ. ಇಟ್ಸ್ ಎ ಸೆಕೆಂಡ್ ಪಾರ್ಟ್ ಲಾಸ್ಟ್ ವಿಡಿಯೋದು. ಈ ವಿಡಿಯೋನ ದಯವಿಟ್ಟು ಒಂದ್ಸಲ ನೋಡ್ಕೊಂಡು ಬನ್ನಿ. ಇದ್ರಲ್ಲಿ ನಾನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹೇಳಿದೀನಿ ಆಯ್ತಾ. ಸುಮಾರು ಹಳೆ ವಿಡಿಯೋ, ಒಂದು 6 ತಿಂಗಳು ವರ್ಷ ಹಳೆ ವಿಡಿಯೋ ಇದು. ಬಟ್ ನೋಡ್ಕೊಂಡು ಬನ್ನಿ. ಈ ವಿಡಿಯೋ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ, ಮತ್ತೆ ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ಇಷ್ಟೊಂದು ಪೇಷನ್ಸ್ ಅಲ್ಲಿ ನೀವು ಕೇಳಿದಿರಾ ಅಂತಂದ್ಮೇಲೆ ಲಾಯರ್ ಆಗ್ಲೇಬೇಕು ಅಂತ ಡಿಸೈಡ್ ಮಾಡಿದಿರಾ ಅಂತ. ಸೊ ಹಾಗೆ ಬೇರೆ ಯಾರ್ಯಾರು ಆಗ್ತಾರೆ ಅವರಿಗೂ ಸೆಂಡ್ ಮಾಡಿ, ಅವ್ರನ್ನು ಲಾಯರ್ ಮಾಡಿಸಿ. ಪಾಪ ಒಳ್ಳೆ ಲಾಯರ್ ಮಾಡಿಸಿ, ಒಳ್ಳೆ ಕಡೆ ಅವರಿಗೆ ಕಾಲೇಜ್ಗಳನ್ನು ಹೇಗೆ ಹುಡುಕಬೇಕು ಅಂತ ಹೇಳಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ನಾನು ಕ್ಲೋಸ್ ಮಾಡ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಅಕಾಡೆಮಿ, ಇಡೀ ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ಥ್ಯಾಂಕ್ ಯು.